ದಿವಸವನ್ನು ಅನುಗ್ರಹಿಸಿಕೊಟ್ಟಿದ್ದಾರೆ. ಹೊಸ ದಿವಸದಲ್ಲಿ ನಮಗೆ ಹೊಸ ಬಲವನ್ನು, ಹೊಸ ಕೃಪೆಯನ್ನು, ಹೊಸ ಆರೋಗ್ಯವನ್ನು, ಹೊಸ ಸಂತೋಷ, ಹೊಸ ಸಮಾಧಾನ, ಹೊಸ ಅಭಿಷೇಕ, ಹಲ್ಲೆಲೂಯಾ, ಹೊಸ ಕೃಪೆ ಪ್ರಿಯರೇ. ನಿನ್ನೆಯಿಂದ ಕೃಪೆಯಲ್ಲ, ನಿನ್ನೆಯಿಂದ ಅಭಿಷೇಕ ಅಲ್ಲ, ನಿನ್ನೆಯಿಂದ ಬಲ ಅಲ್ಲ, ಇವತ್ತು ಹೊಸ ಬಲ. ಹಲ್ಲೆಲೂಯಾ. ನಾವು ಇವತ್ತು ನಿಂತಿರುವುದಾದ್ರೆ ಆತನ ಕೃಪೆಯಾಗಿದೆ, ನಾವು ಜೀವಿಸ್ತಿರುವುದು ಆತನ ಕರುಣೆಯಾಗಿದೆ ಪ್ರಿಯರೇ. ಆತನ ಕರುಣೆ ಇಲ್ಲದಿದ್ದರೆ ನಾವಿಲ್ಲಿ ಜೀವಿಸ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ, ನಾವು ಬರ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಆತನ ಪ್ರೀತಿ, ಆತನ ಕರುಣೆ, ಆತನ ದಯೆ ನಮ್ಮನ್ನು ಇವತ್ತು ಇಲ್ಲಿ ಕುಟುಂಬವಾಗಿ, ಸಭೆಯಾಗಿ ಕರ್ಕೊಂಡು ಬಂದಿದೆ ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ಮಂದಿ ನೀವು ನಂಬುತ್ತೀರಿ? ಕರ್ತನು ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ. ಸರ್ವಶಕ್ತನಾದ ದೇವರು, ಜೀವ ಸ್ವರೂಪನಾದ ದೇವರು ನಮ್ಮ ಮಧ್ಯದಲ್ಲಿ ಆತನು ಇದ್ದಾನೆ. ಆತನಿದ್ದಾನೆ ಹೇಳಿದ್ರೆ ನಮ್ಮ ಮಧ್ಯದಲ್ಲಿ ಆತನು ಚಲಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಆರಾಧನೆಯಲ್ಲಿ ಆತನ ಸಂತೋಷಿಸುವಾತನಾಗಿದ್ದಾನೆ. ಆತನ ಸಿಂಹಾಸನ ರೂಢನಾಗಿರುವಾತನಾಗಿದ್ದಾನೆ. ಪ್ರಿಯ, ಒಂದು ಕ್ಷಣ ನಮ್ಮ ಬಾಯಿಗಳನ್ನು ತೆರೆದುಕೊಂಡು ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಕರ್ತನು ಈ ವಾರವೆಲ್ಲ ನಮ್ಮ ಕುಟುಂಬದಲ್ಲಿ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಮ್ಮ ಮಕ್ಕಳಲ್ಲಿ, ನಮ್ಮ ಸೇವೆಯಲ್ಲಿ, ನಮ್ಮ ಸಭೆಯಲ್ಲಿ ಆತನು ಮಾಡಿದಂತ ಎಲ್ಲ ಉಪಕಾರಗಳನ್ನು ನೆನೆಸಿಕೊಂಡವರಾಗಿ ನಾವು ಹೃದಯದ ಆಳದಿಂದ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ ಪ್ರಿಯರೇ. ಯಾರು ನನಗೆ ಸ್ತುತಿ ಸ್ತೋತ್ರವೆಂಬ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರೆಂಬುದಾಗಿ ಹೇಳಿದಂತ ಕರ್ತನನ್ನು ನಾವು ಸ್ತುತಿಸುವ ಪ್ರಿಯರೇ. ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸುವ ಕರ್ತನಿಗೆ ಒಂದು ವಾರಗಳ ಕರ್ತನೆ ಕಾಲ ಸ್ವಾಮಿ, ನೀನು ನಡೆಸಿದ ನಿನ್ನ ಪ್ರೀತಿಗಾಗಿ ಸ್ತೋತ್ರ, ನೀನು ಕಾಪಾಡಿದ ರೀತಿಗಾಗಿ ಸ್ತೋತ್ರ, ಎಲ್ಲ ಆಕ್ಸಿಡೆಂಟ್ನಿಂದ ತಪ್ಪಿಸಿದಕ್ಕಾಗಿ ಸ್ತೋತ್ರ, ಎಲ್ಲ ಮರಣದಿಂದ ತಪ್ಪಿಸಿದಕ್ಕಾಗಿ ಸ್ತೋತ್ರ, ಎಲ್ಲ ಮಾರಣಾಂತಿಕ ರೋಗ ಬೇರೆ ನೋವುಗಳಿಂದ ನಾವು ತಪ್ಪಿಸಿದಕ್ಕಾಗಿ ಸ್ತೋತ್ರ, ಎಲ್ಲ ಕೆಡುಕದಿಂದ ತಪ್ಪಿಸಿದಕ್ಕಾಗಿ ಸ್ತೋತ್ರ. ಬರಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ಮಾಡಿದ ಉಪಕಾರಕ್ಕೆ ಬದಲಾಗಿ ನಾವು ಏನು ಮಾಡಲಿಕ್ಕೆ ಸಾಧ್ಯ ಸ್ವಾಮಿ? ನೀನು ಕೊಟ್ಟಂತ ರಕ್ಷಣೆಯ ಪಾತ್ರೆಯನ್ನು ತೆಗೆದುಕೊಂಡು ಅಪ್ಪ ನಿನ್ನ ನಾಮವನ್ನು ಪ್ರಖ್ಯಾತಿಪಡಿಸುವವರಾಗಿದ್ದೇವೆ. ಯೇಸುವೆ, ನಿನ್ನ ನಾಮವನ್ನು ಪ್ರಖ್ಯಾತಿಪಡಿಸುವವರಾಗಿದ್ದೇವೆ. ಹಲ್ಲೆಲೂಯಾ. ಯೇಸುವೆ, ನೀನು ಮಹೋನ್ನತನ ಸ್ವಾಮಿ, ನೀನು ಪರಿಶುದ್ಧನಾಗಿದ್ದೀಯ, ನೀನು ನಿತ್ಯಕ್ಕೂ ಜೀವಿಸುವಾತನಾಗಿದ್ದೀಯ, ನಮ್ಮನ್ನು ಕ್ಷಮಿಸಿದಾತನಾಗಿದ್ದೀಯ, ನಮ್ಮನ್ನು ಪ್ರೀತಿಸಿದಾತನಾಗಿದ್ದೀಯ, ನಮ್ಮನ್ನು ಕರುಣಿಸಿದಾತನಾಗಿದ್ದೀಯ ಸ್ವಾಮಿ, ನಮ್ಮನ್ನು ಅಪ್ಪಿಕೊಂಡಾತನಾಗಿದ್ದೀಯ, ನಮ್ಮನ್ನು ಸೇರಿಸಿದಾತನಾಗಿದ್ದೀಯ, ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದಾತನಾಗಿದ್ದೀಯ, ನೀನು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿದಾತನಾಗಿದ್ದೀಯ ಸ್ವಾಮಿ. ನೀನು ಆದಿಯು ಅಂತ್ಯವಾದ ಕರ್ತನಾಗಿದ್ದೀಯ ಸ್ವಾಮಿ. ನೀನು ಬೇಗನೆ ಬರುವಾತನಾಗಿದ್ದೀಯ ಸ್ವಾಮಿ. ಯುಗದ ಸಮಾಪ್ತರಿಗೆ ಎಲ್ಲ ದಿವಸ ನಾವು ಒಬ್ಬೊಬ್ಬರ ಸಂಗಡಿಯಾಗುವಾತನೇ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮನ್ನು ಕೈ ಬಿಡದಾತನೇ, ನಮ್ಮನ್ನು ತೊರೆದು ಬಿಡದಾತನೇ ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ನಮ್ಮ ಮುಂಬಲವಾಗಿ ಹಿಂಬಲವಾಗಿ ಚಲಿಸುವಾತನೇ ನಿನಗೆ ಸ್ತೋತ್ರ ಮಾಡ್ತೇವಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಿನಗೆ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ನಾವು ಹೇಳ್ಬೇಕಾ? ನಾವು ಯಾವಾಗಲೂ ಯೋಚನೆ ಹೇಳ್ಬೇಕೇನು? ಕರ್ತನೆ, ನಿನ್ನ ಆರಾಧಿಸಿದ ರೀತಿಯಲ್ಲಿ ಅಲ್ಲ ಸ್ವಾಮಿ, ಕಳೆದ ವಾರ ಆರಾಧಿಸಿದ ರೀತಿಯಲ್ಲಿ ಅಲ್ಲ ಕರ್ತನೆ. ಇವತ್ತು ಇನ್ನೂ ಹೆಚ್ಚಾಗಿ ನಿನ್ನನ್ನು ಆರಾಧಿಸಬೇಕು, ಇವತ್ತು ಇನ್ನೂ ಹೆಚ್ಚಾಗಿ ನಾನು ನಿನ್ನನ್ನು ಪ್ರೀತಿ ಮಾಡಬೇಕು, ಇವತ್ತು ಇನ್ನೂ ಹೆಚ್ಚಾಗಿ ನಾನು ನಿನ್ನನ್ನು ಸ್ತುತಿಸಬೇಕು ಸ್ವಾಮಿ. ಹಲ್ಲೆಲೂಯಾ. ಎಷ್ಟು ಮಂದಿ ನೀವು ಹಾಗೆ ಮಾಡಲಿಕ್ಕೆ ಬಯಸ್ತೀರಿ ಪ್ರಿಯರೇ? ಎಷ್ಟು ನಾನು ಇನ್ನೂ ಹೆಚ್ಚಾಗಿ ಕರ್ತನೆ ನಾನು ನಿನ್ನನ್ನು ಪ್ರೀತಿಸಬೇಕು ಸ್ವಾಮಿ, ಇನ್ನು ಹೆಚ್ಚಾಗಿ ನಾನು ನಿನ್ನ ಸಮ್ಮುಖದಲ್ಲಿ ಸಮಯವನ್ನು ಕಳೆಯಬೇಕು ಕರ್ತನೆ, ಇನ್ನು ಹೆಚ್ಚಾಗಿ ನಿನ್ನನ್ನು ಆರಾಧಿಸಬೇಕು ಸ್ವಾಮಿ, ಇನ್ನು ಹೆಚ್ಚಾಗಿ ನಿನ್ನ ಸೇವೆಗಾಗಿ ನಾನು ದುಡಿಯಬೇಕು. ನಿನ್ನ ರಾಜ್ಯ
ಇರ್ತದೆ. ಚಪ್ಪಾಳೆ ತಟ್ಟಿ ಕರ್ತನನ್ನು ಸ್ತುತಿಸ್ಬೇಕಂತ. ಹೇಗೆ ಸ್ತುತಿಸ್ಬೇಕು? ಚಪ್ಪಾಳೆ ತಟ್ಟಿ. ಹಾಗಾದ್ರೆ ನಾವು ಆತನನ್ನು ಸ್ತುತಿಸಿಕೊಂಡಾಡೋ ಕೈಗಳ ತಟ್ಟಿ, ಕರ್ತನೆ ನಾನು ನಿನ್ನನ್ನು ಆರಾಧಿಸ್ತೇನೆ, ನಾನು ನಿನ್ನನ್ನು ಸ್ತುತಿಸ್ತೇನೆ ಎಂಬುದಾಗಿ. ಆತ ನಮಗೆ ಜೀವವನ್ನು ಕೊಟ್ಟ, ಆತನ ತನ್ನ ಪರಿಶುದ್ಧ ರಕ್ತ ನಮಗೆ ಕೊಟ್ಟ ಆತನ ಪ್ರಿಯರೇ, ಆತ ನಮ್ಮನ್ನು ಪ್ರೀತಿಸಿ ಆತ ನಮಗೆ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಆತನಿಗೆ ಮಾತ್ರ ನಾವು ನಮ್ಮ ಜೀವಮಾನ ಕಾಲವೆಲ್ಲ ಆತನಿಗೆ ಒಬ್ಬರಿಗೆ ನಮ್ಮ ಸ್ತುತಿ ಸ್ತೋತ್ರ ಘನ ಮಾನ ಗೌರವ ಅಧಿಪತ್ಯವನ್ನು ಆತನಿಗೆ ಮಾತ್ರ ನಾವು ಸಲ್ಲಿಸುವವರಾಗಿರುವೆ. ಆತನೇ ನಮ್ಮ ಒಡೆಯನು, ಆತನೇ ನಮ್ಮ ರಕ್ಷಕನು, ಆತನೇ ನಮ್ಮ ವಿಮೋಚಕನಾಗಿದ್ದಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಡುವೆ
ಹೇಳ್ರಿ, ನಾನು ಸಿದ್ಧನಾಗಿದ್ದೇನೆ. ಸಿದ್ಧರಾಗದವರು ಇನ್ನು ಸಿದ್ಧ ಮಾಡಿಕೊಳ್ಳಿ. ನಿಮ್ಮನ್ನು ನೀವು ಕರ್ತನಿಗೆ ಪೂರ್ಣವಾಗಿ ಸಮರ್ಪಿಸಿಕೊಂಡವರಾಗಿ ಕರ್ತನ ಬರೋಣಕ್ಕಾಗಿ ಯಾವಾಗಲೂ ನಾವು ನಿರೀಕ್ಷೆಯಿಂದ ಕಾಯ್ತಿರ್ಬೇಕು. ಈ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ನಂಬಿಕೆಯಿಂದ ಜೀವಿಸ್ತಿದ್ದೇವೆ. ಆದರೆ ಒಂದೇ ಒಂದು ನಿರೀಕ್ಷೆ ಏನು? ನನಗೋಸ್ಕರ, ನಮಗೋಸ್ಕರ, ಈ ಲೋಕದ ಜನಾಂಗಗಳಿಗೋಸ್ಕರ ಯೇಸು ಕ್ರಿಸ್ತನು ಬರುವಾತನಾಗಿದ್ದಾನೆ. ಹೇಳಿದಾತ ನಂಬಿಗಸ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನನ್ನು ನಂಬಿ ನಾವು ಮುಂದಕ್ಕೆ ಹೋಗುವವರಾಗಿದ್ದೀರಿ ಆಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ಕರ್ತನು ಉನ್ನತನಾಗಿದ್ದಾನೆ. ಎಷ್ಟು ಮಂದಿ ನೀವು ನಂಬುತ್ತೀರಿ? ನಮ್ಮ ಕರ್ತನು ಉನ್ನತನಾಗಿದ್ದಾನೆ, ಪರಿಶುದ್ಧನಾಗಿದ್ದಾನೆ. ಆತನವನು ಎಲ್ಲ ಕೇಡು ಗಂಡಾತರಿಂದ ತಪ್ಪಿಸುವಾತನಾಗಿದ್ದಾನೆ. ಈ ಒಂದು ಹಗಲಿನಲ್ಲಿ ಹೊರಗೆ ಹೋಗ್ತೀರಿ, ಬರ್ತೀರಿ, ಆಗ ಕಾಯುವಾತನು ಯಾರು? ನಮ್ಮ ಕರ್ತನಾಗಿದ್ದಾನೆ. ಅದಕ್ಕೆ ದೇವರ ವಾಕ್ಯ, ಹಗಲಲ್ಲಿ ಸೂರ್ಯನು, ഇരുಳಲ್ಲಿ ಚಂದ್ರನು ಏನ್ ಮಾಡುದಿಲ್ಲ, ನಮ್ಮನ್ನು ಬಾಧಿಸುವುದಿಲ್ಲ. ಹೇಳಿದ್ರೆ ಬಾಧಿಸ್ತಾನ? ಇಲ್ಲ. ಹೇಳ್ರಿ, ನನ್ನನ್ನು ಬಾಧಿಸುವುದಿಲ್ಲ. ಮಧ್ಯಾಹ್ನದ ಹಾನಿಕರವಾದ ಕೇಳಿಗೆ ನಾನು ಹಂಚುವುದಿಲ್ಲ. ಹಲ್ಲೆಲೂಯಾ. ಏನೇ ದುಷ್ಟನು ನಮಗೆ ವಿರುದ್ಧವಾಗಿ ಮಾಡಿದ್ರು ಕೂಡ ಅದಕ್ಕೆ ಯಾವುದನ್ನು ನಾವು ಭಯಪಡುವುದಿಲ್ಲ. ಯಾಕಂದ್ರೆ ದೇವರೇ ನಮ್ಮ ಆಶ್ರಯವು, ದುರ್ಗವು, ಕೋಟೆಯು, ಗುರಾಣಿಯು, ಕೋಟೆಯಾಗಿರುವುದರಿಂದ ನಮ್ಮ ಡಾಲು ಕೇಳಿಯುವ ಆತನೇ ಆಗಿದ್ದಾನೆ. ನಮ್ಮ ಗೌರವಕ್ಕೆ ಆತನ ಆತ್ಮನಾಗಿದ್ದಾನೆ. ನಮ್ಮ ತಲೆ ಎತ್ತುವಾಗ ನಮ್ಮ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ನಮ್ಮ ಪಕ್ಷದಲ್ಲಿ ಇರುವಾಗ ನಮ್ಮನ್ನು ಎದುರಿಸೋರು ಯಾರು ಇಲ್ಲ, ಯಾರು ಇಲ್ಲ. ನಿಮ್ಮ ಮುಂದೆ ದೇವರು ಯೆಹೋಶುವನಿಗೆ ಹೇಳಿದೇನು? ನಿನ್ನ ಜೀವಮಾನದಲ್ಲೆಲ್ಲ, ಒಂದು ದಿವಸವಲ್ಲ, ದೇವರ ವಾಕ್ಯ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬರು ಕೂಡ ನಿನ್ನ ಮುಂದೆ ನಿಲ್ಲುವುದಿಲ್ಲ. ಹಲ್ಲೆಲೂಯಾ. ಅದು ಯೆಹೋಶುವನಿಗೆ ಮಾತ್ರವಲ್ಲ, ನನಗೆ, ನಿನಗೆ ಕೂಡ ದೇವರು ಹೇಳ್ತಿದ್ದಾನೆ, ನಮ್ಮ ಜೀವಮಾನದಲ್ಲೆಲ್ಲ ಒಬ್ಬರು ಕೂಡ ನಮಗೆ ವಿರುದ್ಧವಾಗಿ ನಿಲ್ಲುವುದಿಲ್ಲ. ಹೇಳಿದ್ರೆ ನಿಲ್ಲುವುದೇ ಇಲ್ಲ. ವೈರಿಯು ಒಂದು ದಾರಿಯಿಂದ ಬಂದರು 7 ದಾರಿಗಳಿಗೆ ಓಡಿ ಹೋಗುವವನಾಗಿದ್ದಾನೆ. ಅಂತ ಕರ್ತನ ನಾವು ಆರಾಧಿಸುವವರಾಗಿದ್ದೇವೆ. ಆತನ ಮರೆತವರು ಧನ್ಯರು, ಅವರು ಆಶೀರ್ವದಿಸಲ್ಪಟ್ಟವರು ಎಂಬುದಾಗಿ ಬೈಬಲ್ ಹೇಳ್ತದೆ. ಆದರೆ ನಾವು ಯಾರ ಮರೆಗೆ ಹೋಗಿದ್ದೇವೆ? ನಾವು ಕರ್ತನ ಮರೆಗೆ ಹೋಗಿದ್ದೇವೆ. ನೀವು ಆತನಿಂದ ಆಶ್ರಯ ಪಟ್ಟವರಾದ ಕಾರಣ, ಆತನಲ್ಲಿ ಮರೆ ಹೊಕ್ಕವರಾದ ಕಾರಣ ನೀವು ಸುರಕ್ಷಿತರಾಗಿದ್ದೀರಿ. ಯಾವ ಕೇಡುಗಳು ನಿಮಗೆ ಸಂಭವಿಸುವುದಿಲ್ಲ, ಯಾವ ಉಪದ್ರವ ನಿಮ್ಮ ಕೂಡಾರದ ಬಳಿಗೆ ಬರುವುದಿಲ್ಲ. ಯೇಸುವಿನ ನಾಮದಲ್ಲಿ ದೇವರ ವಾಕ್ಯದ, ನಾನು ನಿನಗೆ ದೀರ್ಘಾಯುಷ್ಯ ಕೊಟ್ಟು ನಾನು ನಿನ್ನನ್ನು ತೃಪ್ತಿಗೊಳಿಸ್ತೇನೆ ಎಂಬುದಾಗಿ ನಾವು ಹೇಳುವಾಗ, ಇವತ್ತು ನಮಗೆ ಆರೋಗ್ಯವುಳ್ಳ, ಸಂತೋಷದ, ಸಮಾಧಾನದ, ಸ್ವಸ್ಥ ಬುದ್ಧಿಯ, ಸಮೃದ್ಧಿಯ, ಜಯದ ದೀರ್ಘಾಯುಷ್ಯ ಕೊಟ್ಟು ದೇವರನ್ನು ಆಶೀರ್ವದಿಸಿ ನಡೆಸಬೇಕಾಗಿದೆ. ನಿನ್ನ ಆಶೀರ್ವದಿಸಿ ನಡೆಸಬೇಕಾಗಿದೆ. ನಿಮ್ಮ ಕುಟುಂಬ ಆಶೀರ್ವದಿಸಿ ನಡೆಸಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ನಾವು ನಂಬುವುದು ಒಂದೇ ಒಂದು ಸತ್ಯವೇದ ವಾಕ್ಯವನ್ನು ಮಾತ್ರ. ವಾಕ್ಯವು ಯೇಸುವಾಗಿದ್ದಾನೆ, ಯೇಸು ವಾಕ್ಯವಾಗಿದ್ದಾನೆ. ಆತನನ್ನು ಮಾತ್ರ ನಾವು ನಂಬುವವರಾಗಿದ್ದೇವೆ. ಲೋಕದ ಯಾವ ಸಂಗತಿಗಳನ್ನು ನಾವು ನಂಬುವುದಿಲ್ಲ ಪ್ರಿಯರೇ. ನೀನು ಬದುಕುವುದಿಲ್ಲ ಎಂಬುದಾಗಿ ಲೋಕದ ಜನರು ಹೇಳಿದ್ರೆ, ನಾನು ಬದುಕುತ್ತೇನೆ, ನಾನು ಸಾಯುವುದಿಲ್ಲ, ನಾನು ಜೀವದಿಂದಿದ್ದು ಯಾವಿನ ಕ್ರಿಯೆಗಳನ್ನು ನಾನು ಸಾಗುತ್ತೇನೆ, ನಾನು ದೇವ ರಾಜ್ಯವನ್ನು ಕಟ್ಟುತ್ತೇನೆ, ಸೈತಾನ ರಾಜ್ಯನ ಕದಲಿಸ್ತೇನೆ. ಅದಕ್ಕಾಗಿ ನಾನು ಈ ಲೋಕದಲ್ಲಿ ಇಟ್ಟದು, ದೇವ ರಾಜ್ಯವನ್ನು ಕಟ್ಟಲಿಕ್ಕಾಗಿ ನಿನ್ನನ್ನು ಇಟ್ಟದು, ಸೈತಾನ ರಾಜ್ಯವನ್ನು ಕದಲಿಸಲಿಕ್ಕಾಗಿ ನಿನ್ನನ್ನು ಈ ಲೋಕದಲ್ಲಿ ಇಟ್ಟದು. ಹಲ್ಲೆಲೂಯಾ. ದೀರ್ಘಾಯುಷ್ಯ ಕೊಟ್ಟದ್ದು ಅದಕ್ಕೆ ನಿನಗೆ. ಶಂದರಿಯಲ್ಲ, ಸುಮ್ಮನೆ ನಾವು ಕುತ್ಕೊಳ್ಳಿಗೆ ಅಡೆಯಲ್ಪಟ್ಟವರಲ್ಲ ಪ್ರಿಯರೇ. ಶಿಷ್ಯರು ಹೋದಾಗ ಅಲ್ಲಿ ದೇವರು ಅಪೊಸ್ತಲರು ಕಟ್ಟಿದ್ದಾರೆ, ಇವರು ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡುವವರಾಗಿದ್ದಾರೆ. ಇವತ್ತು ನೀವು ನಾನು ಸೇರಿ ಈ ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡುವವರಾಗಿದ್ದಾರೆ. ಅದೇ ಅಭಿಷೇಕ ನಮ್ಮ ಒಳಗೆ ಇದೆ. ಅದೇ ಅಭಿಷೇಕ ನಿನ್ನ ಒಳಗೆ ಇದ್ರೆ, ನೀನು ಯಾರೆಂಬುದಕ್ಕೆ ನೀನು ಗ್ರಹಿಸಿಕೊಂಡ್ರೆ ನಿನ್ನ ಮೂಲಕ ದೇವರು ಮಹಿಮೆಯ ಕಾರ್ಯಗಳನ್ನು ಮಾಡುವಂತರಾಗಿದ್ದಾನೆ. ಕೇಳುವ ಉನ್ನತನಾದವನೇ ಎಂಬುದಾಗಿ, ಸರ್ವಶಕ್ತನಾದವನ ಮರೆತವರಾಗಿದ್ದರೆ ಸಂತೋಷವಾಗಿ ನಾವು ಚಪ್ಪಾಳೆಯನ್ನು ಕಟ್ಟುತ್ತಾ ಎಲ್ಲವನ್ನು ಮರೆತು ನಾವು ಕರ್ತನನ್ನು ಇಷ್ಟವಾಗಿ ಆರಾಧಿಸದ ರೀತಿಯನ್ನು ನಾವು ಆರಾಧಿಸುವ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. Thank you, Jesus. We praise you, Master.
ನಾವು ಯಾವಾಗಲೂ ನೋಡಿ, ನಾವು ಯಾವಾಗಲೂ ದೇವರಿಗೆ ಕೊಡುವಾಗ ಹೇಗೆ ಕೊಡ್ಬೇಕು? ನಾವು ದಿ ಬೆಸ್ಟ್. ಹೇಗೆ ಕೊಡಬೇಕು? ನಾವು ಯಾರಿಗಾದ್ರೂ ಗಿಫ್ಟ್ ಕೊಡುವಾಗ ನೀವು ಹಳೆತನ ಕೊಡ್ತೀರಾ? ಹೊಸದು ತಂದು ಚಂದವಾಗಿ ಅದನ್ನು ಪ್ಯಾಕ್ ಮಾಡಿ ಸುಂದರವಾಗಿ ಅವ್ರಿಗೆ ಏನು ಇಷ್ಟವೋ, ನಮಗೆ ಗೊತ್ತಿರುವುದಾದ್ರೆ ಯಾವ್ದಾದ್ರು ಅವ್ರಿಗೆ ಏನು ಇಷ್ಟವೋ ಅಥವಾ ಯಾವ ಕಲರ್ ಇಷ್ಟ ಏನೋ ಒಂದು ಸುಂದರವಾದ ತಂದು ಕೊಡ್ತಾರೆ. ನಮ್ಮ ಕರ್ತನಿಗೆ ನಾವು ಹೇಗೆ ಕೊಡ್ಬೇಕು ಪ್ರಿಯರೇ? ನಾನು ಹೇಳ್ಬೇಕಾ, ನಾವು ಯಾವಾಗಲೂ, ನಾನು ಫ್ರೈಡೆ ಹೇಳ್ತಿದ್ದೆ, ನಾವು ಯಾವಾಗಲೂ ನಾನು ಯೋಚಿಸ್ತೇನೆ, ಸ್ವಾಮಿ ನಾನು ಇವತ್ತು ಆರಾಧನೆ ಮಾಡಿ ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ, ಇನ್ನೂ ಹೆಚ್ಚಾಗಿ ನಾನು ನಿನ್ನನ್ನು ಆರಾಧಿಸಬೇಕು ಸ್ವಾಮಿ, ಇನ್ನೂ ನಾನು ವಿಭಿನ್ನ ರೀತಿ ನಾನು ನಿನ್ನನ್ನು ಆರಾಧಿಸಬೇಕು, ನಾನು ನಿನ್ನನ್ನು ಪ್ರೀತಿ ಮಾಡಬೇಕು. ಎಷ್ಟು ಮಂದಿ ನೀವು ಹಾಗೆ ಯೋಚಿಸಿದ್ದೀರಿ ಪ್ರಿಯರೇ? ನಾವು ಯಾವತ್ತಾದ್ರೂ ಯೋಚಿಸ್ತೇವೆ? ನಮಗೆ ಯೋಚನೆ ಮಾಡಲಿಕ್ಕೆ ಟೈಮೇ ಇಲ್ಲ, ನಮಗೆ ದೇವರ ಹತ್ರ ಮಾತಾಡಲಿಕ್ಕೆ ಟೈಮೇ ಇಲ್ಲ. ಹಲ್ಲೆಲೂಯಾ. ಇವತ್ತು ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಬೇಕು. ಈ ದಿನವು ನಮ್ಮ ದಿನ, ನಾಳೆ ನಮಗೆ ಗೊತ್ತಿಲ್ಲ. ಅದಕ್ಕೆ ದೇವರ ವಾಕ್ಯ ದಿಸ್ ಇಸ್ ದ ಡೇ ದಟ್ ದ ಲಾರ್ಡ್ ಹ್ಯಾಸ್ ಮೇಡ್. ದಿಸ್ ವೀಕ್ ಅಂತೇಳಿ ಕೊಡ್ಲಿಲ್ಲ, ದಿಸ್ ಮಂತ್ ಅಂತೇಳಿ ಕೊಡ್ಲಿಲ್ಲ. ದೇವರ ವಾಕ್ಯ ಹೇಳ್ತದೆ ದಿಸ್ ಇಸ್ ದ ಡೇ. ಈ ದಿನವು, ಈ ವಾರ ಅಲ್ಲ, ಈ ತಿಂಗಳಲ್ಲ, ಈ ದಿನವು ನಿನ್ನ ದಿನ, ಈ ದಿನವು ನನ್ನ ದಿನ. ಈ ದಿನದಲ್ಲಿ ನನ್ನನ್ನು ಕರ್ತನು ಜೀವಿತದ ಸಂಖ್ಯೆಯಲ್ಲಿ ಇರಿಸುವುದಾದ್ರೆ ನಾನು ಕರ್ತನಿಗೆ ಯಾವ ರೀತಿ ಕರ್ತನನ್ನು ನಾನು ಮಹಿಮೆ ಪಡಿಸಬೇಕು? ನಾಳೆದು ನಮಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಅದನ್ನು ಯಾವಾಗ ಸಹ ನೀವು ಕೊಡುವಾಗ ದಿ ಬೆಸ್ಟ್ ಅನ್ನು, ಎಲ್ಲದರಲ್ಲೂ ನೀವು ಬೆಸ್ಟ್ ಅನ್ನು ದೇವರಿಗೆ ಕೊಡ್ರಿ. ಇವತ್ತು ನನ್ನ ಆರಾಧನೆ, ನಿನ್ನ ಆರಾಧನೆ ದೇವರು ಮೆಚ್ಚಬೇಕು. ಹಲ್ಲೆಲೂಯಾ. ಮನುಷ್ಯರು ಮೆಚ್ಚಲಿ ಬಿಡ್ಲಿ, ಆದರೆ ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದ ಕರ್ತನು ನಮ್ಮ ಆರಾಧನೆಯಲ್ಲಿ ಆತನ ಸಂತೋಷಿಸುವ ಆತನಾಗಬೇಕು. ದೇವರ ವಾಕ್ಯ ಹೇಳ್ತದೆ, ನಾವು ಆತನಿಗೆ ಹೇಗೆ ಗಾನ ಹಾಡ್ತೇವೋ ಆತನು ಕೂಡ ನಮಗೆ ಗಾನ ಹಾಡ್ತಾನಂತೆ. ಆತನು ನನ್ನ ಕುರಿತು ನಿನ್ನ ಕುರಿತು ಪದ್ಯವನ್ನು ಹಾಡ್ತಾನೆ ಎಂಬುದಾಗಿ ಸತ್ಯವೇದ ಹೇಳ್ತಾನೆ. ಹಲ್ಲೆಲೂಯಾ. ಆತನನ್ನು ಆರಾಧಿಸೋದ್ರೆ ಥ್ಯಾಂಕ್ ಯು ಲಾರ್ಡ್. ನಾನು ನಿನ್ನನ್ನು ಮಾತ್ರ ಆರಾಧಿಸ್ತೇನೆ ಸ್ವಾಮಿ. ನೀನೇ ನಮ್ಮ ತಂದೆಯಾಗಿದ್ದಿ, ನೀನೇ ನಮ್ಮ ಕರ್ತನಾಗಿದೆ ಸ್ವಾಮಿ. ಮನುಷ್ಯರು ಕೈ ಬಿಟ್ಟರು, ನೀ ನಂಬಿಗಸ್ತನಾಗಿದ್ದು ಕೂಡ ನಮ್ಮನ್ನು ಕೈ ಬಿಡದ ಕರ್ತನೆ, ನಾನು ನಿನ್ನನ್ನು ಮಾತ್ರ ಆರಾಧಿಸ್ತೇನೆ ಎಂಬುದಾಗಿ ಆತನನ್ನು ಆರಾಧಿಸುತ್ತೇವೆ. ನಮ್ಮ ಕರಗಳನ್ನು ಎತ್ತಿಕೊಂಡು ನಮ್ಮ ಹೃದಯದ ಆಳದಿಂದ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಥ್ಯಾಂಕ್ ಯು ಜೀಸಸ್. ಆತನು ಒಳ್ಳೆಯವನಾಗಿದ್ದಾನೆ.
ಒಪ್ಪಿಸಿಕೊಡ್ತೇವೆ. ಒಂದೊಂದು ಭಾಗದಲ್ಲಿಯೂ ನಿನ್ನ ಮಹಿಮೆ ಚಾಲಿಸಲಿ ಸ್ವಾಮಿ. ಕರ್ತನೇ, ಈ ಹಾಲ್ನೊಳಗೆ ಬಂದಂತ ಪ್ರತಿಯೊಬ್ಬರ ಸ್ವಾಮಿ, ಇವತ್ತು ನಾವು ಇಲ್ಲಿಗೆ ಬಂದದ ಆಶೀರ್ವಾದವಾಯಿತು, ನಮಗೆ ಸಮಾಧಾನವಾಯಿತು, ನಮಗೆ ಬಿಡುಗಡೆ ಆಯಿತು, ನಮಗೆ ಸ್ವಸ್ಥತೆ ಉಂಟಾಯಿತು, ನಮಗೆ ಪ್ರಯೋಜನವಾಯಿತು ಅಂತ ನಾವು ಹೇಳುವಾಗೆ ನೀನು ಅದ್ಭುತಗಳನ್ನು ನಡೆಸಿದಕ್ಕಾಗಿ ಸ್ತೋತ್ರ ಮಾಡ್ತೇವಪ್ಪ. ನಿನ್ನ ಕೃಪಾಸ್ತ ಚಾಚಲ್ಪಟ್ಟದಕ್ಕಾಗಿ ಸ್ತೋತ್ರ. ಓ ರೇ ಬಾಬಾ ಶಂದರ ಮಾಂದರಿಯಲ್ಲ ಕರ್ತನೆ, ನಿನ್ನ ಸಮ್ಮುಖದಲ್ಲಿ ಸ್ವಾಮಿ ಇವರಿಗೆ ಪರಿಪೂರ್ಣದ ಸಂತೋಷವಾದಕ್ಕಾಗಿ ಸ್ತೋತ್ರಪ್ಪ. ಇವರೆಲ್ಲ ಚಿಂತ ಭಾರಗಳು ನೀಗಿಸಲ್ಪಟ್ಟದಕ್ಕಾಗಿ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಾವು ಯಾರು ಇಂತಾಗಿ ಇರುವುದಿಲ್ಲ ಸ್ವಾಮಿ, ನಮ್ಮ ಆರಾಧನೆ ಇಂತಾಗಿ ಇರುವುದಿಲ್ಲ, ನಮ್ಮ ಸ್ತುತಿ ಸ್ತೋತ್ರಗಳು ಇಂತಾಗಿ ಇರುವುದಿಲ್ಲ, ನಮ್ಮ ಕುಟುಂಬ ಇಂತಾಗಿ ಇರುವುದಿಲ್ಲ, ನಮ್ಮ ಮಕ್ಕಳು ಇಂತಾಗಿ ಇರುವುದಿಲ್ಲ, ನಮ್ಮ ಸಭೆ ಇಂತಾಗಿ ಇರುವುದಿಲ್ಲ, ನಮ್ಮ ಸೇವೆ ಇಂತಾಗಿ ಇರುವುದಿಲ್ಲ, ನಮ್ಮ ಬಿಸ್ನೆಸ್ ಸ್ವಾಮಿ, ನಮ್ಮ ಆರ್ಥಿಕ ಸ್ಥಿತಿಗತಿಗಳು ಯಾವುದು ಇಂತಾಗಿ ಇರುವುದಿಲ್ಲ. ನಾವು ಉನ್ನತದಿಂದ ಉನ್ನತಕ್ಕೆ ಹೋಗುವವರಾಗಿದ್ದೇವೆ ಸ್ವಾಮಿ. ನಾವು ಕಟ್ಟ ಕಡೆಯವರೆಗೆ ನಿನಗೆ ಸಾಕ್ಷಿಗಳ ಮಕ್ಕಳಾಗಿ ನಾವು ಜೀವಿಸುವವರಾಗಿದ್ದೇವೆ ಅಪ್ಪ. ನಿನ್ನನ್ನು ಮಹಿಮೆ ಪಡಿಸುವವರಾಗಿದ್ದೇವೆ ಸ್ವಾಮಿ. ಆ ರೀತಿಯಾಗಿ ನಮ್ಮನ್ನು ಒಬ್ಬೊಬ್ಬರ ನೀನು ಬಲಪಡಿಸಿ ಅಭಿಷೇಕಿಸಿ ನೀನು ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮ ಪಾಸ್ಟರ್ ಅಲೆಕ್ಸಿಯಾಗಿ ಸ್ತೋತ್ರ, ಅವರ ಹೆಂಡತಿ ಮಗಳ ಸ್ವಾಮಿ ಕರ್ತನೆ ಅಪ್ಪ, ಅವರ ಕುಟುಂಬಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ ಅಪ್ಪ. ತಂದೆ, ಅವರಿಗೆ ಕೊಟ್ಟ 2 ಸಭೆಗಳಿಗಾಗಿ ಸೇವೆಗಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. 2 ಸಭೆಗಳಲ್ಲಿರುವಂತಹ ಪ್ರತಿಯೊಂದು ನಿನ್ನ ಮಕ್ಕಳಿಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸ್ತೇವೆ ಸ್ವಾಮಿ, ಆಶೀರ್ವದಿಸ್ತೇವೆ ಸ್ವಾಮಿ. ಈ ಪ್ರಿಯ ಮಕ್ಕಳು ಆಶೀರ್ವಾದ ನಿತ್ಯಾಗದಕ್ಕಾಗಿ ನಿನಗೆ ಸ್ತೋತ್ರ. ಯಾರು ಕೂಡ ಕೊರತೆಯಲ್ಲಿ ಇರುವುದಿಲ್ಲ, ಯಾರು ಕೂಡ ರೋಗದಲ್ಲಿ ಇರುವುದಿಲ್ಲ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್. ತಂದೆ, ಆ ರೀತಿಯಲ್ಲಿ ನಮ್ಮನ್ನು ನಡೆಸು, ವಾಕ್ಯದಲ್ಲಿ ಜೀವಿಸುವಂತೆ ಕೃಪೆಯನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಮುಂದಿನೆಲ್ಲ ಭಾಗವು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ನಿನ್ನ ಸ್ವರ ನಾವು ಕೇಳುವಂತೆ ಕೃಪೆಯನ್ನು ಕೊಡು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ಕರ್ತನಿಗೆ ದೊಡ್ಡದಾಗಿ ಚಪ್ಪಾಳೆದಾಗ ಅಲ್ಲಿ ಸತ್ಯವೇದ ಪುಸ್ತಕದಲ್ಲಿ 1 ಅರಸುಗಳ ಪುಸ್ತಕ, ಅದರಲ್ಲಿ 17ನೇ ಅಧ್ಯಾಯ 2ನೇ ವಾಕ್ಯವನ್ನು ಯಾರಾದರೂ ಗಟ್ಟಿ ಅರಿಶಾರ್ಥದಲ್ಲಿ ಓದಬಹುದು. ಫಸ್ಟ್ ಕಿಂಗ್ ಚಾಪ್ಟರ್ 17:2. ತರುವಾಯ ಯೆಹೋವನು ಎಲೀಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಯಲ್ಲಿರುವ ಕೆರೀತ್ ಹಳ್ಳದಲ್ಲಿ ಅಡಗಿಕೋ. ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು, ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಈ ವಾಕ್ಯ ಎಲ್ಲ ಕೇಳಿದ್ದೀರಿ? ಪ್ರೈಸ್ ದಿ ಲಾರ್ಡ್. ಅನೇಕ ಸಂದೇಶಗಳನ್ನು ಈ ವಾಕ್ಯದಲ್ಲಿ ಕೇಳಿದ್ದೇವೆ. ನಾನು ನಂಬಿರುವ ದೇವರು ನಮ್ಮೊಂದಿಗೆ ಮಾತನಾಡ್ತಾನೆ. ನನ್ನ ದೇವರು ಯಾವುದರ ಮೂಲಕ ಮಾತನಾಡ್ತಾನೆ? ಎಷ್ಟೇ ನನ್ನೊಂದಿಗೆ ವಾಕ್ಯದೊಂದಿಗೆ ಮಾತನಾಡ್ತಾನೆ. ನಾನು ನಂಬ್ತೇನೆ, ನಿಮ್ಮೊಂದಿಗೆ ದೇವರ ವಾಕ್ಯದ ಮೂಲಕ ಅವರು ಮಾತನಾಡ್ತಾರೆ. ದೇವರು ತನ್ನ ಮಕ್ಕಳೊಂದಿಗೆ ಮಾತನಾಡುವುದು ದೇವರ ವಾಕ್ಯದ ಮೂಲಕ ಇದೆ. ಹಲ್ಲೆಲೂಯಾ. ಇಂಗ್ಲಿಷ್ ನಲ್ಲಿ ನೀವು ಅದು ಬಹಳ ಚಂದವಾಗಿ ಬರೆಯಲ್ಪಟ್ಟಿದೆ. ಅದು ಫಸ್ಟ್ ಕಿಂಗ್ ಚಾಪ್ಟರ್ 17:2 ಅಲ್ಲಿ ಕಿಂಗ್ ಜೇಮ್ಸ್ ವರ್ಷನ್ ಯಾರ ಉಂಟಾ?
ಪ್ರೈಸ್ ಲಾರ್ಡ್. ಅದು ಹೀಗೆ ಹೇಳ್ತದೆ, and the word of the Lord came unto him ಅಂತ. ಅಂದ್ರೆ ದೇವರ ಮಾತು ಯಾರಿಗೆ ಬಂತು? ಎಲಿಯನಿಗೆ ಬಂತು ಎಂಬುದಾಗಿ. ಇವತ್ತು ಎಷ್ಟು ಜನ ನಂಬ್ತೀರಿ? ಇವತ್ತು ದೇವರ ಮಾತು ನನಗೆ ಬರ್ತಾ ಉಂಟು. ಅಲ್ಲಿ ನಾನು ಹೇಳ್ತೇನೆ, ನಿನಗೆ ದೇವರ ಮಾತು ಬಂದರೆ ನಿನ್ನ ಜೀವಿತದಲ್ಲಿ ಅದ್ಭುತ ಖಂಡಿತವಾಗಿ ಆಗ್ತದೆ. ಹಲ್ಲೆಲೂಯಾ. ಈ ವಾಕ್ಯ ಯಾರಿಗೋಸ್ಕರ ದೇವರು ಬರೆದದ್ದು? ನಮಗೋಸ್ಕರ. ಹೌದಾ? ಪವಿತ್ರ ಆತ್ಮನಿಂದ ಬರೆಯಲ್ಪಟ್ಟ ಈ ಪುಸ್ತಕ ಅದು ನನಗೋಸ್ಕರ, ನಿನಗೋಸ್ಕರ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಇವತ್ತು ಎಲಿಯನಿಗೆ ಹೇಳಿದಾಗ ದೇವರು ಕೆಲವೊಂದು ಸಂಗತಿಗಳನ್ನು ನಮಗೆ ಹೇಳುವಾಗ ನಾವು ಅದನ್ನು ಅಂಗೀಕರಿಸುವಾಗ ಇದು ಫಲವಾಗಿ ಕಾರ್ಯ ಮಾಡುತ್ತದೆ ದೇವರ ವಾಕ್ಯ ಹೇಳ್ತದೆ. ಅಲ್ಲಿ ಇದು ಮನುಷ್ಯನ ಮಾತಲ್ಲ, ಇದು ಯಾರ ಮಾತು? ದೇವರ ಮಾತಾಗಿದೆ. ಆಮೇಲೆ ಹಲ್ಲೆಲೂಯಾ. ಇವತ್ತು ನಾವು ಒಂದು ತಿಳಿದುಕೊಳ್ಬೇಕೇನಂತ ಹೇಳಿದ್ರೆ, ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ತರ್ತದೆ. ಹಲ್ಲೆಲೂಯಾ. ನೋಡಿ, ನಾನು ಏನ್ ಹೇಳ್ತೀನಿ ಅಂದ್ರೆ, ಈಗ ಸಹ ದೇವರು ನಮ್ಮೊಂದಿಗೆ ಮಾತನಾಡುವ ದೇವರಾಗಿದ್ದಾನೆ. ಯಾವುದರ ಮೂಲಕ? ವಾಕ್ಯದ ಮೂಲಕ. ನೋಡಿ, 1 ಥೆಸಲೋನಿಕ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯಕ್ಕೆ ನೀವು ನೋಡುವಾಗ, 1 ಥೆಸಲೋನಿಕ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯ, 1 ಥೆಸಲೋನಿಕ ಚಾಪ್ಟರ್ 1 ವರ್ಸ್ 6, ಅದರಲ್ಲಿ ಪೌಲನು ಥೆಸಲೋನಿಕ ಸಭೆಗೆ ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾರೆ ನೋಡ್ರಿ? ನೀವು ಬಹಳ ಹಿಂಸೆಯನ್ನು ಅನುಭವಿಸಬೇಕಾಗಿದ್ದರೂ ಪವಿತ್ರಾತ್ಮನಿಂದ ಉಂಟಾದ ಆನಂದದೊಡನೆ ದೇವರ ವಾಕ್ಯವನ್ನು ಅಂಗೀಕರಿಸಿ ನಮ್ಮನ್ನು ಕರ್ತನಾದ ಯೇಸುವನ್ನು ಅನುಸರಿಸುವವರಾಗಿರಿ. ಆಮೆನ್. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳುವುದನ್ನು ಗಮನಿಸಿದ್ರೆ, ನೀವು ದೇವರ ವಾಕ್ಯ ನಿಮಗೆ ಬಂದಾಗ ನೀವು ಬಹಳ ಹಿಂಸೆಯನ್ನು ಅನುಭವಿಸಬೇಕಾಗಿದ್ದರೂ ಪವಿತ್ರಾತ್ಮನಿಂದ ಆನಂದದೊಡನೆ ದೇವರ ವಾಕ್ಯವನ್ನು ಏನ್ ಮಾಡ್ಬೇಕಂತೆ? ಎಷ್ಟೇ ಪವಿತ್ರಾತ್ಮನ ಆನಂದದಿಂದ ಅಂಗೀಕರಿಸಿದೆ. ಹಲ್ಲೆಲೂಯಾ. ಕೆಲವೊಮ್ಮೆ ಕಷ್ಟಗಳು ಬರ್ತದೆ. ಕಷ್ಟ ಯಾವಾಗ ಸಹ ನಮಗೆ ಒಳ್ಳೇದು ಬರ್ಬೇಕಂತ ನಮಗೇನಿಲ್ಲ. ಕಷ್ಟ ಬಂದ್ರೆ ಅದರಿಂದ ಇಷ್ಟ ಸದೈವರು ಇಟ್ಟಿದ್ದಾನೆ. ಅಲ್ಲಿ ಒಂದು ದುಃಖ ಇಟ್ಟರೆ ಅಲ್ಲಿ ಆನಂದ ಸಹ ಇಟ್ಟಿದ್ದಾನೆ. ಎಷ್ಟೇ ನಂಬ್ತೇನೆ, ನಾನು ಬಲವಾಗಿ ನಂಬ್ತೇನೆ. ಅಲ್ಲಿ ದೇವರ ವಾಕ್ಯವನ್ನು ನಾವು ಅಂಗೀಕರಿಸುವಾಗ ಕೆಲವೊಂದು ಹೋರಾಟಗಳು ಬರ್ತದೆ ಇಲ್ಲ? ಬರ್ತದೆ. ಆದ್ರೆ ನೀವು ಭಯಪಡುವ ಅಗತ್ಯ ಇಲ್ಲ. ಯಾಕೆ? ನಮ್ಮ ಸಂಗಡ ಯಾರಿದ್ದಾನೆ? ದೇವರಿದ್ದಾನೆ. ಅಲ್ಲಿ ನಮ್ಮ ಸಂಗಡ ದೇವರಿದ್ದಾನೆ. ಇಲ್ಲಿ ನೋಡಿ, ಈ ವಾಕ್ಯ ನೀವು ಗಮನಿಸುವುದಾದ್ರೆ ನೀವು ಇವತ್ತಿನಿಂದ ಇದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಲ್ಲಿ ವಾಕ್ಯ ನೋಡಿ, ನಿಮಗೆ ಬಂದಾಗ ನೀವು ಬಹಳ ಹಿಂಸೆಯನ್ನು ಅನುಭವಿಸಬೇಕಾಗಿದ್ದರೂ ಪವಿತ್ರಾತ್ಮನಿಂದಾದ ಆನಂದದೊಡನೆ ದೇವರ ವಾಕ್ಯವನ್ನು ಅಂಗೀಕರಿಸಿ ಕರ್ತನಾದ ಯೇಸುವನ್ನು ಅನುಸರಿಸುವವರಾಗಿರಿ. ಅಲ್ಲಿ ಇವತ್ತು ನಾವು ಯಾರನ್ನು ಅನುಸರಿಸುತ್ತಿದ್ದೇವೆ? ಎಂಥದೇ ಕಷ್ಟ ಬರಲಿ, ಎಂಥದೇ ಹಿಂಸೆ ಬರಲಿ, ನಾವು ದೇವರನ್ನೇ ಫಾಲೋ ಮಾಡ್ತಾ ಇದ್ದೇವೆ. ಎಷ್ಟೆಲ್ಲ ಫಾಲೋ ಮಾಡ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ನನ್ನ ಬಲವಾಗಿ ನಂಬ್ತೇನೆ, ನಿನ್ನ ಕಷ್ಟವಾಗಿರುವುದಿಲ್ಲ, ನಿನ್ನ ದುಃಖ ಹೋಗಿ ನಿನಗೆ ಆನಂದವಾಗುತ್ತದೆ. ಹಲ್ಲೆಲೂಯಾ. ನಾವು ಯಾವಾಗಲೂ ಆನಂದ ಪಡುತ್ತೇವೆ. ಯಾಕೆ ಗೊತ್ತಿಲ್ಲ? ನಮ್ಮ ದೇವರು ಹೇಳಿದರೆ ಕಷ್ಟದಲ್ಲಿ ಸಂತೋಷ ಪಡ್ರಿ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಾವು ಸಂತೋಷ ಪಡಬೇಕು. ಅಲ್ಲಿ ದುಃಖ ಬಂದದಕ್ಕೆ ನೀನು ಆಳ್ಬೇಕು ಎಂಬುದಾಗಿ. ಹೇಳ್ರಿ, ನಾನು ಆಳುವುದಿಲ್ಲ, ನಾನು ಆಳುವುದಿಲ್ಲ. ಯಾಕೆ ಗೊತ್ತಿಲ್ಲ? ನನ್ನ ದೇವರು ಆನಂದದಿಂದ ಪವಿತ್ರಾತ್ಮನ ಆನಂದ ನನಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಈ ಥೆಸಲೋನಿಕ ಸಭೆಯವರು ಮೊದಲು ಏನ್ ಮಾಡ್ತಿದ್ರು ಗೊತ್ತಿಲ್ಲ? ಅದೇ 1 ಥೆಸಲೋನಿಕ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನೀವು ನೋಡುವುದಾದರೆ, 1 ಥೆಸಲೋನಿಕ ಚಾಪ್ಟರ್ 1 ವರ್ಸ್ 9. ನೀವು ಯಾವ ಸ್ಥಿತಿಯಲ್ಲಿದ್ದೀರಿ, ಯಾವ ಸ್ಥಿತಿಯಲ್ಲಿ ನನ್ನ ಮಾತನ್ನು ಕೇಳಿದ್ರಿ ಅಂತ ಅವರೇ ಹೇಳ್ತಾರೆ. ಮತ್ತೆ ಮೊದಲು ಏನ್ ಮಾಡ್ತಿದ್ರಂತೆ ಅವರು? ವಿಗ್ರಹಗಳನ್ನು ಏನ್ ಮಾಡ್ತಿದ್ರಂತೆ? ಅದನ್ನು ಆರಾಧಿಸ್ತಿದ್ರಂತೆ. ಈಗ ಯಾರ ಕಡೆಗೆ ತಿರುಗಿದ್ರು? ದೇವರ ಕಡೆಗೆ. ಎಷ್ಟು ಜನ ದೇವರ ಕಡೆಗೆ ತಿರುಗಿದ್ರು? ಇವತ್ತು ನಾವು ದೇವರ ಕಡೆಗೆ ತಿರುಗಿದ್ದೇವೆ. ಅಲ್ಲಿ ಮೊದಲು ಉತ್ತರ ಸಿಗ್ತಿರಲಿಲ್ಲ, ಈಗ ಉತ್ತರ ಸಿಗ್ತದೆ. ದೇವರ ಕಡೆಗೆ ತಿರುಗುವಾಗ, ಅಲ್ಲಿ ದೇವರ ವಿಶ್ವಾಸ ಇರುವಾಗ ನಮ್ಮ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯ ದೇವರು ಸಾಧ್ಯ ಮಾಡ್ತಾರೆ. ಯೆರೆಮೀಯನ ಬರೆದ ಪ್ರವಾದನ ಗ್ರಂಥ 29ನೇ ಅಧ್ಯಾಯ 18ನೇ ವಾಕ್ಯ.
ನಾನು ಖಡ್ಗ ಕ್ಷಾಮ ವ್ಯಾಧಿಗಳಿಂದ ಅವರನ್ನು ಹಿಂದಟ್ಟುತ್ತಾ ಲೋಕದ ಸಮಸ್ತ ರಾಜ್ಯಗಳಿಗೆ ಆ, ಭಯಾಸ್ಪದವಾಗುವಂತೆಯೂ ಆ. ನಾನು ಅವರನ್ನು ಕಟ್ಟಿಬಿಟ್ಟಿರುವ ಆ. ಸಕಲ ಜನಾಂಗಗಳಲ್ಲಿ ಆ. ಶಾಪ, ಆ. ಬೆರಗಿನ ಸಿಳ್ಳು, ಆ. ದೂಷಣೆ, ಆ. ಇವುಗಳಿಗೆ ಗುರಿಯಾಗುವಂತೆಯೂ ಆ. ಮಾಡುವೆನು. ಇದ್ಯಾವಾಗ ದೇವರ ವಾಕ್ಯವನ್ನು ಕೇಳದಾಗ ಹಾಗೆ ಮಾಡ್ತಾನೆ. ನಂತರ ವಾಕ್ಯ ನೋಡಿ. ಅವರು ನನ್ನ ಮಾತುಗಳನ್ನು ಕೇಳಲಿಲ್ಲವಲ್ಲ. ಆ. ನಾನು ನನ್ನ ಸೇವಕರಾದ ಪ್ರವಾದಿಗಳನ್ನು ಆ. ಅವರ ಬಳಿಗೆ ಸವಾಕಾಶ ಮಾಡದೆ ಆ. ಕಳುಹಿಸಿ ಕೇಳಿಸುತ್ತಾ ಆ. ಬಂದರು, ಅವರು ಕೇಳಲೊಲ್ಲದೆ ಹೋದರು. ಆ. ಇದು ಯೆಹೋವನ ನುಡಿ. ಯೆಹೋವನ ನುಡಿ. ನುಡಿ. ಹಲ್ಲೆಲೂಯ. ಹಾಗಾದ್ರೆ ಕೇಳದಿದ್ರೆ ಏನ್ ಬರ್ತದೆ? ಖಡ್ಗ ಶಾಪಗಳು ಬರ್ತದೆ. ಆದ್ರೆ ಕೇಳಿದ್ರೆ ದೇವರ ಆಶೀರ್ವಾದ ನಮ್ಮ ಮೇಲೆ ಬರ್ತದೆ. ಎಷ್ಟು ಜನ ನಂತಿರುವುದು? ನಾನಂತೆ ನೀವು ದೇವರ ವಾಕ್ಯ ಕೇಳುತ್ತಿರುವಾಗಲೇ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸುರಿಸುವವನಾಗಿದ್ದಾನೆ. ಹಲ್ಲೆಲೂಯ. ಇಲ್ಲಿ ನೀವು 1 ವರ್ಷಗಳ ಪುಸ್ತಕ 17ನೇ ಅಧ್ಯಾಯ 3ನೇ ವಾಕ್ಯ ನೀವು ಗಮನಿಸುವುದಾದ್ರೆ ಅಲ್ಲಿ ದೇವರು ಯಾರಿಗೆ ಹೇಳ್ತಾ ಇದ್ದಾನೆ? ಎಲಿಯನಿಗೆ ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ನೀನು ಎಲ್ಲಿ ಅಡಗಿಕೊಳ್ಳಬೇಕು? ಕೆರೀತ್ ಎಂಬ ಸ್ಥಳದಲ್ಲಿ ಹೋಗಬೇಕು, ಏನು ಅಡಗಿಕೊಳ್ಳಬೇಕು ಎಂಬ. ಅದರ ಮೊದಲು ಧೈರ್ಯವಾಗಿ ಆಮನ ಮುಂದೆ ನಿಂತ ವ್ಯಕ್ತಿ ಆ ಎಲಿಯನು ಏನ್ ಮಾಡ್ತಿದ್ದ? ಯಾರ ಮಾತು ಕೇಳ್ತಿದ್ದ? ಯಾರ ಮಾತು ಕೇಳ್ತಿದ್ದ? ದೇವರ ಮಾತನ್ನು ಕೇಳ್ತಿದ್ದ. ಇವತ್ತು ನಾವು ಯಾರ ಮಾತು ಕೇಳಬೇಕು? ಎಷ್ಟು ಜನ ದೇವರ ಮಾತನ್ನು ಕೇಳಲಿಕ್ಕೆ ಸಿದ್ಧರಾಗಿದ್ದೇವೆ? ನಾನು ಹೇಳ್ತೇನೆ, ಇವತ್ತು ನಿಮ್ಮ ಜೊತೆ ದೇವರು ಮಾತನಾಡುವಾಗ ನೀವು ಅದನ್ನು ಅಂಗೀಕರಿಸಿರಿ. ದೇವರ ದೊಡ್ಡ ಕಾರ್ಯ ದೇವರು ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ. ನೋಡಿ, ಎಲಿಯ ಅಂತ ಹೇಳಿದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ, ಯಾವೆ ಈಸ್ ಮೈ ಗಾಡ್. ಅಲ್ಲಿ ಯಾವೆ ನನ್ನ ದೇವರು ಎಂಬುದಾಗಿ. ಎಲ್ಲಿಯವರಿಗೆ ಗೊತ್ತುಂಟು, ನನ್ನ ದೇವರ ಶಬ್ದ ಬಿಟ್ಟು ಬೇರೆ ಶಬ್ದ ನಾನು ಕೇಳುವುದಿಲ್ಲ. ಇವತ್ತು ಎಷ್ಟು ಜನ ದೇವರ ಶಬ್ದವನ್ನು ಕೇಳ್ತಿದ್ದೀನಿ? ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮನುಷ್ಯರ ಶಬ್ದ ನಿಮ್ಮನ್ನು ಭಯಪಡಿಸುವುದಾದ್ರೆ ಇವತ್ತು ದೇವರ ಶಬ್ದ ನಿಮ್ಮನ್ನು ಧೈರ್ಯಪಡಿಸುವಂತದ್ದಾಗಿದೆ. ಅಲ್ಲಿ ನಾವು ಕೇಳಬೇಕಾದದ್ದು ದೇವರ ಶಬ್ದ. ಹಲ್ಲೆಲೂಯ. ನೋಡಿ, ಇಲ್ಲಿ ನೋಡಿ, ದೇವರು ಅವರೊಂದಿಗೆ ಮಾತನಾಡ್ತಾನೆ. ಹೋಗಿ ಅಹಾಬನಿಗೆ ಹೇಳು, ನಾನು ಹೇಳಿದೆ 3.5 ವರ್ಷ ಮಳೆ ಬರುವುದಿಲ್ಲ ಅಂತ ಹೇಳುವಾಗ ಧೈರ್ಯವಾಗಿ ಅಹಾಬ ರಾಜನೊಂದಿಗೆ ನಿಂತ. ನಂತರ ಅದೇ ದೇವರು ಇವನಿಗೆ ಹೋಗ್ತಾನೆ. ಎಲ್ಲಿ ಹೋಗು ನೀನು? ಕೆರೀತಲ್ಲಿ ಹೋಗಿ ಅಡಗಿಕೋ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅವನು ಒಂದು ಪ್ರಶ್ನೆ ದೇವರ ಹತ್ರ ಕೇಳುವುದಿಲ್ಲ. ನೀವು ಯಾವ ಪ್ರಶ್ನೆ ಕೇಳಬೇಡಿ, ನೀವು ಕೂತ್ಕೊಳ್ಳುವುದು ಹೇಳುವುದು ದೇವರಿಗೆ ಗೊತ್ತಿದೆ. ನಿಮ್ಮ ವಿರುದ್ಧ ಯಾರು ಪಿತೂರಿ ಮಾಡ್ತಾರೆ ಎಲ್ಲರಿಗೆ ದೇವರಿಗೆ ಗೊತ್ತುಂಟು. ಅಲ್ಲಿ ದೇವರಿಗೆ ಗೊತ್ತಿಲ್ಲದೆ ನಿಮ್ಮ ಜೀವಿತದಲ್ಲಿ ಯಾವುದು ಸಹ ಇಲ್ಲ ಪ್ರಿಯರೇ. ಹಲ್ಲೆಲೂಯ. ಎಲಿಯ ದೇವರನ್ನು ಕುರುಬನಾಗಿ ಮಾಡಿದ. ಹಲ್ಲೆಲೂಯ. 23ಕ್ಕಿಂತ 1ನೇ ವಾಕ್ಯ, ಯೆಹೋವನು ನನಗೆ ಕುರುಬನು, ಕೊರತೆ ಎಷ್ಟೇ ನಾನು ಕೊರತೆ ಪಡುವುದಿಲ್ಲ. ಹೇಳ್ರಿ, ನಾನು ಕೊರತೆ ಪಡುವುದಿಲ್ಲ. ಯಾರು ದೇವರನ್ನು ನಂಬುತ್ತಾರೆ ಅವರಿಗೆ ಕೊರತೆ ಆಗುವುದಿಲ್ಲ. ಹಲ್ಲೆಲೂಯ. ನಾನು ನಂಬ್ತೇನೆ, ಈ ತಿಂಗಳಲ್ಲಿ ನಿನಗೆ ಕೊರತೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ನಿನ್ನ ದೇವರು ನಿನಗೆ ಕುರುಬನಾಗಿದ್ದಾನೆ. ಎಲಿಯ ಯಾವೇ ನನ್ನ ದೇವರು ಎಂಬುದಾಗಿ ಹೇಳ್ತಾ ಇದ್ದಾನೆ. ಅವರಿಗೆ ಗೊತ್ತುಂಟು, ನಾವು ದೇವರನ್ನು ನಂಬಿದ್ರಿಂದ ನನಗೆ ಕೊರತೆ ಆಗುವುದಿಲ್ಲ. ಎಷ್ಟು ನಂಬ್ತೀನಿ? ನಾನು ನಂಬ್ತೇನೆ, ಯೇಸುವಿನ ನಾಮದಲ್ಲಿ ನಾನು ಪ್ರವಾದನೆ ಹೇಳ್ತಾ ಇದ್ದೇನೆ, ನಿಮಗೆ ಕೊರತೆ ಆಗುವುದಿಲ್ಲ, ನಿಮಗೆ ಕೊರತೆ ಆಗುವುದಿಲ್ಲ. ನನ್ನ ದೇವರು ಕೊರತೆ ಆಗದಾಗೆ ನಿಮ್ಮನ್ನು ಇವತ್ತು ರಕ್ಷಿಸಲಿಕ್ಕೆ ನಮ್ಮ ಮಧ್ಯೆ ಶೂರನಾಗಿದ್ದಾನೆ. ಹಲ್ಲೆಲೂಯ. ಕೆಲವು ಸಲ ಕಷ್ಟಕ್ಕೆ ಹೋಗ್ತೇವೆ, ನಾವು ಸಮಸ್ಯೆಗೆ ಹೋಗ್ತೇವೆ, ಆದ್ರೆ ಅದರ ಮಧ್ಯೆ ನಾವು ನಿಲ್ಲಬೇಕು ಎಂಬುದಾಗಿ ದೇವರು ಇಷ್ಟಪಡ್ತಾ ಇದ್ದಾನೆ. ಎಲಿ ಯಾರಾಗಿದ್ದಂತೆ? ಯಾವ ಸ್ವಭಾವದವಂತೆ? ನಮ್ಮ ಸ್ವಭಾವದವನಂತೆ. ಎಲಿಯಸ್ ಯಾರ ಸ್ವಭಾವ? ಆದರೆ ದೇವರನ್ನು ನಂಬಿಕೊಂಡಿದ್ದ ವ್ಯಕ್ತಿ ಆಗಿದ್ದ. ಇವತ್ತು ಅನೇಕರು ಇಲ್ಲಿ ನಂಬಿಕೊಂಡ ವ್ಯಕ್ತಿಗಳ ಜೀವಿತದಲ್ಲಿ ನಾನು ಪ್ರವಾದಿಸುತ್ತಿದ್ದೇನೆ, ನಿಮ್ಮ ಭರವಸೆ ದೇವರ ಮೇಲೆ, ಅಲ್ಲಿ ನಿಮ್ಮ ನಂಬಿಕೆ ದೇವರ ಮೇಲೆ ಇಡ್ರಿ, ಮನುಷ್ಯರ ಮೇಲೆ ಇಡಬೇಡ್ರಿ. ಅಲ್ಲಿ ದೇವರ ಮೇಲೆ ಇಡುವಾಗ ದೇವರು ದೊಡ್ಡ ಕಾರ್ಯ ಮಾಡ್ತಾ ಇದ್ದಾರೆ. ಅಲ್ಲಿ ದೇವರು ಎಲ್ಲವೂ ನೋಡ್ತಾನೆ. ಆಮೇಲೆ ಇಲ್ಲಿ ನೋಡಿ, ಕೆರೀತಕ್ಕೆ ಹೋಗುವಂತ ಹೇಳಿಕೆ ಕಾರಣ ಏನು? ದೇವರಿಗೆ ಗೊತ್ತುಂಟು, ಈ ಜಗದಲ್ಲಿ ಏನ್ ಮಾಡುವುದಿಲ್ಲ, ಇದು ಇವನು ಸುಮ್ಮನೆ ಇರುವುದಿಲ್ಲ, ಇವನು ಕೊಲ್ತಾಳೆ ಅಂತ ತಿಳಿದು ದೇವರೊಂದು ಪ್ಲೇಸ್ ಸೇವ್ ಮಾಡ್ತಾನೆ, ತೋರಿಸ್ತಾ ಇದ್ದಾನೆ. ಈ ಪ್ಲೇಸಿಗೆ ಹೋಗು. ಏನ್ ಪ್ಲೇಸ್ ಅದು? ಕೆರೀತ ಅಡ್ಡಕ್ಕೆ ಹೋಗಿ ಅಡಗಿಕೋ ಎಂಬುದಾಗಿ. ಅಲ್ಲಿ ನನ್ನ ದೇವರು ಕಳಿಸುವುದು ಮಾತ್ರವಲ್ಲ, ಅಲ್ಲಿ ಏನ್ ನಿನಗೆ ಬೇಕು ಅದನ್ನು ಕೊಡ್ತಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯ. ನಾನು ಪ್ರವಾದಿಸ್ತಿದ್ದೇನೆ, ನಿನಗೆ ಕೆಲಸ ಕೊಟ್ಟದ್ದು ಮಾತ್ರವಲ್ಲ, ನಿನಗೆ ಬಿಸಿನೆಸ್ ಕೊಟ್ಟದ್ದು ಮಾತ್ರವಲ್ಲ, ಅದಕ್ಕೆ ಏನೆಲ್ಲ ನಡೆಯಬೇಕು, ಏನೆಲ್ಲ ಮಾಡಬೇಕು ಅದನ್ನು ದೇವರೇ ಮಾಡುವವನಾಗಿದ್ದಾನೆ. ನನ್ನ ದೇವರು ನಮ್ಮ ಅವಶ್ಯಕತೆಗಳನ್ನು ಸಾಧಿಸುವ ದೇವರಾಗಿದ್ದಾನೆ.
ಹಲ್ಲೆಲೂಯಾ. ಎಲ್ಲಿಯಲ್ಲಿ ಹೇಳ್ತಾ ಇದ್ದಾರೆ, ಕೆರೆತಲ್ಲದಲ್ಲಿ ಹೋಗಿ ಅಡಗಿಕೋ. ಮತ್ತೆ ಹೇಳ್ತಾರೆ ಅಷ್ಟೇ ಬಿಟ್ರ? ಅವ್ರು ಕೇಳಿಲ್ಲ, ನಾವಲ್ಲಿ ಕುತ್ಕೊಂಡು ಏನ್ ಮಾಡ್ಬೇಕಂತ ಕೇಳಿಲ್ಲ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ನಿನ್ನ ಕೊರತೆಯ ಬಗ್ಗೆ ಗೊತ್ತುಂಟು, ನಿನ್ನ ಅಗತ್ಯತೆ ಬಗ್ಗೆ ದೇವರಿಗೆ ಗೊತ್ತುಂಟು. ಹಲ್ಲೆಲೂಯಾ. ನಂತರ ಹೇಳ್ತದೆ, ಆ ಕೆರೆತಾಣದ ನೀರು ನಿನಗೆ ಏನು ಕುಡಿಲಿಕ್ಕೆ ಪಾನವಾಗಿರ್ತದೆ, ಮತ್ತೆ ನಿನ್ನನ್ನು ಪೋಷಿಸಬೇಕೆಂಬುದಾಗಿ ನಾನು ಏನ್ ಕಳಿಸ್ತೇನೆ, ಕಾಗೆಗಳನ್ನು ಕಳಿಸ್ತೇನೆ. ಹಲ್ಲೆಲೂಯಾ. ಅದು ಏನ್ ಮಾಡ್ತದೆ, ಬೆಳಿಗ್ಗೆ ಮತ್ತು ಸಾಯಂಕಾಲ ನಿನಗೆ ಏನ್ ತರ್ತದೆ, ರೊಟ್ಟಿ ಮತ್ತು ಮಾಂಸವನ್ನು ತರ್ತದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿಯ ಒಂದು ಆನ್ಸರ್ ದೇವರಲ್ಲಿ ಕ್ವಶನ್ ಕೇಳಿ, ನಾವಂದ್ರೆ ಯಾಕೆ ಕಾಗಿ ಪಾರಿವಾಳ ಇರಲಿಲ್ಲಪ್ಪ ಕೇಳ್ತಿದ್ರ? ಆಮೇಲೆ ನಮಗೆಲ್ಲ ತುಂಬಾ ಕ್ವಶನ್ ಡೌಟ್ ಎಲ್ಲ ತುಂಬಾ. ಎಲಿಯನಿಗೆ ಡೌಟ್ ಇರಲಿಲ್ಲ, ಎಲಿಯ ಒಂದು ಪ್ರಶ್ನೆ ಸಹ ಕೇಳಲಿಲ್ಲ. ಯಾಕೆ ಗೊತ್ತಿಲ್ಲ, ಎಲಿಯ ಕಂಪ್ಲೀಟ್ ಆಗಿ ದೇವರನ್ನು ಡಿಪೆಂಡ್ ಆಗಿಲ್ಲ. ದೇವರ ಮೇಲೆ ಡಿಪೆಂಡ್ ಆಗ್ತಿದ್ದೇನೆ. ದೇವರು ನಿಮ್ಮ ಚಿತ್ತಭಾರವನ್ನು ಆತನ ಮೇಲೆ ಹಾಕಿ ಆತ ನಿಮಗೋಸ್ಕರ ಚಿಂತಿಸುತ್ತಾರೆ. ಹಲ್ಲೆಲೂಯಾ. ನಾನು ನಂಬ್ತೇನೆ, ನೀವು ಇವತ್ತಿನಿಂದ ಎಲ್ಲ ಚಿಂತೆ ಬಿಡ್ರಿ. ನಾಳೆ ಬಗ್ಗೆ ದೇವರು ನಿಮಗೆ ಎಲ್ಲವನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಅದಕ್ಕೆ ನಾಳೆ ಬಗ್ಗೆ ಚಿಂತೆ ಮಾಡಿಬಿಡ್ರಿ, ನಾಳೆ ಒದಗಿ ಮಾಡ್ತಾರೆ. ಯೇಸುವಿನ ನಾಮದಲ್ಲಿ ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ, ನಿಮ್ಮ ಪರಿಸ್ಥಿತಿ ಏನೇ ಕೆಟ್ಟದಾಗಿರ್ಬೋದು, ನಾಳೆ ದೇವರು ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ಹಲ್ಲೆಲೂಯಾ. ಅಲ್ಲಿ ನೋಡಿ, ದೇವರು ಹೇಳ್ತಾ ಇದ್ದಾನೆ, ನಿನ್ನನ್ನು ಪೋಷಿಸಲಿಕ್ಕೆ ಏನ್ ಮಾಡ್ತಾನೆ, ಕಾಗೆಗಳನ್ನು ಕಳಿಸ್ತೇನೆ, ಅದು ನಿನಗೆ ಆಹಾರವನ್ನು ತರುತ್ತದೆ ಎಂಬುದಾಗಿ ಅಲ್ಲಿ ದೇವರಲ್ಲಿ ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಒಂದು ಸತ್ಯ ಹೇಳಿದ್ರೆ, ನಮ್ಮ ದೇವರಿಗೆ ಯಾವ ಪೊಸಿಷನಲ್ಲಿ, ಯಾವ ಸ್ಥಿತಿಯಲ್ಲಿದ್ರು ಸಹ ದೇವರಿಗೆ ಆಹಾರ ಕೊಡ್ಲಿಕ್ಕೆ ಸಹ ಗೊತ್ತುಂಟು, ಆಹಾರ ಕಳಿಸ್ಲಿಕ್ಕೆ ಗೊತ್ತುಂಟು, ದೇವರಿಗೆ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಗೊತ್ತುಂಟು. ನೀವು ನೋಡ್ರಿ, ಯೆಶಾಯ ಬರೆದ ಪ್ರವಾದನ ಗ್ರಂಥ 58ನೇ ಅಧ್ಯಾಯ 11ನೇ ವಾಕ್ಯ ನೀವು ಗಮನಿಸುವುದಾದರೆ, ಐಶಾಯ ಚಾಪ್ಟರ್ 58:11. ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮಗಳನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಾರ ಮಾಡುವನು. ಹಲ್ಲೆಲೂಯಾ. ಕೆಲವು ಸಲ ದೇವರು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ನಡೆಸ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ಕೆಲವು ಸಲ ದೇವರು ಕೆಲವು ವಿಷಯದಲ್ಲಿ ನಮಗೆ ಟ್ರೈನಿಂಗ್ ಮಾಡ್ತಾರೆ. ಎಷ್ಟು ಟ್ರೈನಿಂಗ್ ಮಾಡ್ತಿದ್ದಾರೆ ದೇವರು. ಪ್ರೈಸ್ ದಿ ಲಾರ್ಡ್. ದೇವರು ಟ್ರೈನಿಂಗ್ ಮಾಡೋದು ಒಳ್ಳೆಯದಕ್ಕೆ. ಇದರಿಂದ ದೇವರ ಒಂದು ಪದ್ಧತಿ ನಮಗೆ ಗೊತ್ತಾಗ್ತದೆ, ಯಾವ ರೀತಿಯಾಗಿ ದೇವರು ನಡೆಸ್ತಾನೆ ಎಂಬುದಾಗಿ ಗೊತ್ತಾಗ್ತದೆ. ಎಷ್ಟೇ ಗೊತ್ತಿದೆ, ಮರುಭೂಮಿಯಲ್ಲಿ ದೇವರು ನಡೆಸ್ತಾರೆ. ಮರುಭೂಮಿಯಲ್ಲಿ ಏನು ಇಲ್ಲದಿದ್ರು ಸಹ ಅಲ್ಲಿ ಹೊತ್ತಿಗೆ ಇಸ್ರೇಲ್ ಮಕ್ಕಳಿಗೆ ಕೊಟ್ಟ ಹಾಗೆ ನಿನಗೆ ಒಂದು ಕೊಡ್ಲಿಕ್ಕೆ ಅವರು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ನೋಡಿ, ಕೀರ್ತನೆ 62:12 ಬೆಂಕಿಗಳನ್ನು ನದಿಗಳನ್ನು ದಾಟಬೇಕಾಯಿತು, ಆದರೂ ಸಹ ನೀನು ನಮ್ಮನ್ನು ಏನ್ ಮಾಡಿದ್ದಿ, ಸ್ತುತಿಗೆ ನಡೆಸಿದ್ದಿ. ಹಾಗಾದ್ರೆ ಇವತ್ತು ಎಂಥದೇ ಪ್ರಾಬ್ಲಮ್ ಬಂದರೂ ಸಹ ದೇವರು ಅದನ್ನು ನಡೆಸಲಿಕ್ಕೆ ಶಕ್ತನಾಗಿದ್ದಾರೆ. ಲೋಕದ ಜನರಿಗೆ ಕಷ್ಟದ ಪರಿಸ್ಥಿತಿ, ನನಗೆ ನನ್ನ ದೇವರಿದ್ದಾನೆ, ನನ್ನ ಪ್ರೊವೈಡರ್, ನನ್ನ ಅಗತ್ಯತೆಗಳನ್ನು ಸಾಧಿಸುವ ದೇವರು, ನನ್ನ ಆಶೀರ್ವಾದಗಳಲ್ಲಿ ತಾಗಿಸುವ ದೇವರು, ರಿಕಲವ ಶಕಲವ ಲದರವರ ಸಂತನ ಯೇಸುವಿನ ನಾಮದಲ್ಲಿ ಇವತ್ತು ದೇವರ ವಾಕ್ಯದೊಂದಿಗೆ ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ಕೆಲವೊಂದು ಪರಿಸ್ಥಿತಿಯಲ್ಲಿ ನೀನು ಇವತ್ತು ಬಿದ್ದರೂ ಸಹ ನೀನು ಭಯ ಪಡಬೇಕಾದ ಅಗತ್ಯ ಇಲ್ಲ. ನಿನ್ನ ಪರಿಸ್ಥಿತಿ ಬಿದ್ದ ಸ್ಥಿತಿಯಿಂದ ಎತ್ತುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ, ಉನ್ನತವಾಗಿ ನಡೆಸುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ. ಸಮಸ್ಯೆ ಬರುವಾಗ ಪವಿತ್ರಾತ್ಮ ನಮಗೆ ಸಹಾಯ ಮಾಡುತ್ತಾನೆ. ಕರ್ತನ ಮಾತು ನಮಗೆ ಜಯವನ್ನು ಕೊಡುವಂತದ್ದಾಗಿದೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ದೇವರ ವಾಕ್ಯ ಹೇಳ್ತದೆ, ಕೆರೆತಲ್ಲಕ್ಕೆ ಏನ್ ಮಾಡ್ತಾರೆ, ಅಡಗಿಕೋ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಉದ್ದೇಶಪೂರ್ವಕವಾಗಿ ದೇವರು ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾನೆ, ಅವನು ಕೆರೆತಲ್ಲಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾಕೆ ಗೊತ್ತುಂಟಾ? ಹಲ್ಲೆಲೂಯಾ. ದೇವರನ್ನು ಟ್ರೈನ್ ಮಾಡಲಿಕ್ಕೆ. ಹಲ್ಲೆಲೂಯಾ. ಕೆಲವು ಸಲ ದೇವರನ್ನು ಒಟ್ಟಿಗೆ ಪರಿಸ್ಥಿತಿಗೆ ಕೊಂಡೋಗ್ತಾನೆ. ಹಲ್ಲೆಲೂಯಾ. ನಿಮ್ಮ ಸಂಗಡ ಯಾರು ಇರುವುದಿಲ್ಲ, ನೀವು ಒಬ್ಬಟ್ಟಿಗರಾಗ್ತೀರಿ. ಒಬ್ಬಟ್ಟಿಗರಾಗುವಾಗಲೇ ದೇವರು ನಿಮ್ಮೊಂದಿಗೆ ಮಾತನಾಡುವುದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲ ಸಹಾಯ ಸ್ಟಾಪ್ ಆಗುವಾಗಲೇ ದೇವರ ಸಹಾಯ ಬರುವುದು ನಿಮಗೆ. ಎಷ್ಟು ಹೇಳ್ತಾರೆ, ಅಲ್ಲಿ ನಾನು ಭರವಸೆ ಬಿಡುವುದು ಇವತ್ತು ಭೂಮಿ ಮತ್ತು ಆಕಾಶವನ್ನು ಉಂಟು ಮಾಡಿದ ದೇವರಲ್ಲಿ, ಆತನಿಂದ ನನಗೆ ಸಹಾಯ ಬರುತ್ತದೆ ಎಂಬುದಾಗಿ ನೀವಿವತ್ತು ನಂಬಬೇಕು. ಹಲ್ಲೆಲೂಯಾ. ದೇವರಿಂದ ನಿಮಗೆ ಖಂಡಿತವಾಗಿ ಸಹಾಯ ಇವತ್ತು ಬರ್ತದೆ. ಹಲ್ಲೆಲೂಯಾ. ಇಲ್ಲಿ ದೇವರು ಎಲ್ಲಿ ಕಳಿಸ
ಕೆರಿತಳ್ಳಕ್ಕೆ. ಕೆರಿತಳ್ಳ ಅಂತ ಹೇಳಿದ್ರೆ ಡೀಪ್ ಆದ ಸ್ಥಳವಾಗಿದೆ, ತಗ್ಗಿನ ಸ್ಥಳವಾಗಿದೆ. 17ನೇ ಅಧ್ಯಾಯದಲ್ಲಿ ದೇವರು ಅವರನ್ನು ಕೆರಿತಳ್ಳಕ್ಕೆ ಕೂತ್ಕೊಳಿಸಿ ಸುಮ್ಮನೆ ಕೂತ್ಕೊ ಅಂತ ಹೇಳ್ತಾ ಇದ್ದಾರೆ. ಏನು? ಸುಮ್ಮನೆ ಕೂತ್ಕೊ. ಎಲ್ಲಿಯ ಸುಮ್ಮನೆ ಕೂತ್ಕೊಳ್ತಾರೆ. ಇವತ್ತು ಕೆಲವು ಸಲ ನಾವು ಸುಮ್ಮನೆ ಇರೋದು, ನಾವು ಬಾಯಿ ಬರುವುದಿಲ್ಲ ಅಂತಲ್ಲ, ದೇವರು ಸುಮ್ಮನೆ ಕೂತ್ಕೊಳ್ಳಿ ಕೇಳಿದ್ದಾರೆ, ಆದ್ರಿಂದ ಸುಮ್ಮನೆ ಕೂತ್ಕೊಳ್ತಾ ಇದ್ದೇವೆ. ಹೆಸರು ಹೇಳ್ತೀರಿ ಅಲ್ಲಿಗೆ ಫ್ರೆಂಡ್ಸರು. ಇವತ್ತು ನೀವು ಸುಮ್ಮನೆ ಕೂತ್ಕೊಳ್ಳುವಾಗಲೇ ದೇವರು ನಿಮಗೋಸ್ಕರ ಒಂದು ಪ್ರಿಪೇರ್ ಮಾಡ್ತಾನೆ, ಆಶೀರ್ವಾದಗಳನ್ನು ಪ್ರಿಪೇರ್ ಮಾಡಿದ್ದಾನೆ. ಎಷ್ಟು ನಂಬ್ತೀರಿ? ದೊಡ್ಡ ಕಾರ್ಯವನ್ನು ನೀವು ಕಾಣಲಿಕ್ಕೆ ಹೋಗ್ತಾ ಇದ್ದೀರಿ ಅದರ ಅರ್ಥ. ಅಲ್ಲಿ ಇವತ್ತು ನೀವು ಸುಮ್ಮನೆ ಇರುವುದು ಅಂತ ಹೇಳಿದ್ರೆ ದೊಡ್ಡ ಕಾರ್ಯ ನೀವು ಕಾಣಲಿಕ್ಕೆ ಹೋಗ್ತಾ ಇದ್ದೀರಿ ಅಂತ. ಅಲ್ಲಿ ಇಲ್ಲಿ ನೋಡಿ, ಆ ತಗ್ಗಿನ ಸ್ಥಳ, ಕೆರಿತ ಸ್ಥಳದಲ್ಲಿ ದೇವರು ಎಲಿಯನ ಜೊತೆ ಅಂತ ನೀನಂತ ಏನ್ ಮಾಡು, ಸುಮ್ಮನೆ ಇರು, ನಿನಗೆ ಏನ್ ಬೇಕು ನಾನು ಕೊಡ್ತೇನೆ, ನೀನು ಮಾತ್ರ ಬಾಯಿ ತೆರೀಬಾ. ಅಲ್ಲಿ ಪ್ರೈಸಲು. ಇವತ್ತು ದೇವರ ಮಕ್ಕಳೇ, ನಿನ್ನ ಬಗ್ಗೆ ಮಾತನಾಡುವರು ಮಾತಾಡ್ತಾನೆ ಇರಲಿ, ತೊಂದರೆ ಇಲ್ಲ. ಒಂದು ಸಮಯ ಬರ್ತದೆ, ನಿನ್ನ ಸ್ಥಿತಿಯನ್ನು ನೋಡಿ ಆಶ್ಚರ್ಯ ಮಾಡುವ ಸ್ಥಿತಿ, ನಿನ್ನ ದೇವರು ಯಾರು ಎಂಬುದಾಗಿ ಕಾಣುವ ಸ್ಥಿತಿ, ನಿನ್ನ ಬಗ್ಗೆ ಮೂಗಿನ ಮೇಲೆ ಬೆರಳಿರುವಂತಹ ಸ್ಥಿತಿಗೆ ದೇವರು ಎದ್ದು ಹೋಗಲಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಆ ತಗ್ಗಿನ ಸ್ಥಳಕ್ಕೆ ದೇವರು ಯಾಕೆ ತಂದದಂತ ಹೇಳಿದ್ರೆ 18ನೇ ಅಧ್ಯಾಯದಲ್ಲಿ ನೀವು ನೋಡುವುದಾದ್ರೆ 38ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ ಈ ತಗ್ಗಿನ ಸ್ಥಳದಲ್ಲಿದ್ದ ವ್ಯಕ್ತಿಯ ಜೀವಿತದಲ್ಲಿ ಕೆಲವೊಂದು ಆಶೀರ್ವಾದ ಅದ್ಭುತವನ್ನು ಮಾಡಲಿಕ್ಕೆ ದೇವರು ಇಷ್ಟಪಡ್ತಾ ಇದ್ದಾನೆ. ಇವ ಏನ್ ಮಾಡ್ಲಿಕ್ಕಿತ್ತು? 2 ಕಾರ್ಯ ಮಾಡ್ಲಿಕ್ಕಿತ್ತು. 1ನೇ ಕಾರ್ಯ ಯಾವುದು ಗೊತ್ತಿಲ್ಲ, ಆಕಾಶದಲ್ಲಿ ಏನ್ ಮಾಡ್ಬೇಕಿತ್ತು? ಬೆಂಕಿಯನ್ನು ತರಲಿಕ್ಕೆ ಹೋಗ್ಲಿಕ್ಕಿದ್ದ. ಅಲ್ಲಿ 2ನೇದಾಗಿ ಅವ ದೊಡ್ಡ ಮಳೆಯನ್ನು ತರಲಿಕ್ಕೆ ಹೋಗ್ತಾ ಇದ್ದ. 2 ಕಾರ್ಯ ಯಾರ ಹತ್ರ ಮಾಡ್ಲಿಕ್ಕೆ ಇಷ್ಟಪಟ್ಟಿದ್ದ ದೇವರು? ಎಲಿಯನ ಹತ್ರ ಮಾಡ್ಲಿಕ್ಕೆ ಇಷ್ಟಪಟ್ಟಿದ್ದ. ಇವತ್ತು ನೀವು ಸುಮ್ಮನೆ ಇದ್ದೀರಾ? ನೀವು ಇವತ್ತು ಒಟ್ಟಿಗರಾಗಿದ್ದೀರಾ? ದೇವರು ನಿಮ್ಮ ಮೂಲಕ ಒಂದು ದೊಡ್ಡ ಕಾರ್ಯ ದೇವರು ಮಾಡಲಿಕ್ಕೆ ರೆಡಿ ಮಾಡ್ತಿದ್ದಾನೆ. ಎಷ್ಟು ನಂಬ್ತೀವಿ? ನನ್ನ ಮೂಲಕ ದೇವರು ಕೆಲವೊಂದು ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ನನ್ನ ಬಿಸ್ನೆಸ್ ಅಲ್ಲಿ ಕಾರ್ಯ ಮಾಡ್ತಾನೆ, ನನ್ನ ಕೆಲಸದಲ್ಲಿ ಕಾರ್ಯ ಮಾಡ್ತಾನೆ. ಅಲ್ಲಿ ದೇವರಿಗೆ ಇದೊಂದು ಪದ್ಧತಿ ಪ್ರಿಯ. ಅಲ್ಲಿ ಕೆರಿತಳ್ಳದಲ್ಲಿ ಇರುವಾಗಲೇ ದೇವರು ಅವನಿಗೋಸ್ಕರ ಪ್ಲಾನ್ ಮಾಡ್ತಿದ್ದಾನೆ. ಅಲ್ಲಿ ಎಲಿಯ ಕಂಪ್ಲೀಟ್ ಆಗಿ ಯಾರು ಡಿಪೆಂಡ್ ಆಗಿದ್ದ? ದೇವರನ್ನು ಡಿಪೆಂಡ್ ಆಗಿದ್ದ. ಅಲ್ಲಿ ದೇವರ ಬಗ್ಗೆ ಅಪಾಯ ಕಾಲದಲ್ಲಿ ಆತ ಏನ್ ಮಾಡ್ತಾನಂತೆ? ಗುಪ್ತ ಸ್ಥಳದಲ್ಲಿ ಅಡಗಿಸ್ತಾನಂತೆ. ಇವನ ಗುಪ್ತ ಸ್ಥಳ ಯಾವುದು? ಅಲ್ಲಿ ಕೆರಿತಳ್ಳ. ನೋಡಿ, ಅಹಾಬ ರಾಜ ಎಲ್ಲ ಕಡೆಗೆ ಹುಡುಕಿಸಿದಂತೆ ಯಾರನ್ನು? ಎಲಿಯನನ್ನು. ಆದ್ರೆ ಎಲಿಸ ಯಾಕೆ ಯಾರು ಅಡಗಿಸಿದ್ರು? ಇವತ್ತು ನಿಮ್ಮನ್ನು ಈ ದೇವರು ಎಲ್ಲಿಯಾದ್ರೂ ಇಟ್ಟರೆ ಶತ್ರು ನಿನ್ನ ನೋಡೋದ ಹಾಗೆ ಮುಚ್ಚಿ ಮರೆ ಮಾಡ್ತಾನೆ. ನಿನ್ನ ಆಶೀರ್ವಾದವನ್ನು ಮುಟ್ಲಿಕ್ಕೆ ಆಗುವುದಿಲ್ಲ, ನಿನ್ನ ಮಕ್ಕಳನ್ನು ಮುಟ್ಲಿಕ್ಕೆ ಆಗುವುದಿಲ್ಲ, ನಿನ್ನ ಕುಟುಂಬವನ್ನು ಮುಟ್ಲಿಕ್ಕೆ ಆಗುವುದಿಲ್ಲ, ನಿನ್ನ ಬಿಸಿನೆಸ್ ಅನ್ನು ಮುಟ್ಲಿಕ್ಕೆ ಆಗುವುದಿಲ್ಲ, ನಿನ್ನ ಸೇವೆಯನ್ನು ಮುಟ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ನನಗೊಬ್ಬ ದೇವರಿದ್ದಾನೆ, ಅವನನ್ನು ಮರೆ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮನ್ನು ದೇವರು ಮರೆ ಮಾಡಿದ್ದಾನೆ. ಎಷ್ಟು ಜನ ಹೇಳ್ತಾರೆ ನನ್ನನ್ನು ಮರೆ ಮಾಡಿದ್ದಾನೆ? ಇವತ್ತು ಮರೆ ಮಾಡಿದ್ದೆ ಇವತ್ತು ನಾವು ಇಲ್ಲಿ ನಿಂತಿದ್ದೇವೆ. ಅಲ್ಲಿ ನಿಮ್ಮ ವಿರುದ್ಧ ಎಂತದೆ ಮಾಟ ಮಾಡಿ, ಮಂತ್ರ ಮಾಡಿ, ಯಂತ್ರ ಮಾಡಿ ನಿಮಗೆ ತಾಗುವುದಿಲ್ಲ ಅಂತ ಹೇಳಿದ್ರೆ ತಾಗುವುದಿಲ್ಲ. ಎಷ್ಟು ಜನ ಹೇಳ್ತಾರೆ ನನಗೆ ತಾಗುವುದಿಲ್ಲ? ಅಲ್ಲಿ ನಿಜ ಮೇಲೆ ಏನೆಲ್ಲ ಮಾತ್ರ ಮಾಡಿ, ಆದ್ರೆ ಎಲ್ಲಿ ಆರಾಮ್ಸೆ ಇದ್ದಾನೆ. ಅವನಿಗೆ ಏನು ಕೆಲಸ ಮಾಡಲಿಕ್ಕೆಲ್ಲ ಏನಿಲ್ಲ. ಏನು ನೀರಲ್ಲಿ ಉಂಟು, ರೊಟ್ಟಿ ಮಾಂಸ ಬರ್ತಾ ಉಂಟು. ಹಲ್ಲೆಲೂಯಾ. ಹೀಗೆ ದಿನ ಕಳೆದಾಗ ಯಾವುದು ಖಾಲಿ ಆಯಿತು? ನೀರು ಖಾಲಿ ಆಯಿತು, ಕಾಗೆ ಬರುವುದು ನಿಂತು ಹೋಯಿತು. ಹಲ್ಲೆಲೂಯಾ. ಎಲಿಯ ಕಾಗೆಯನ್ನು ಡಿಪೆಂಡ್ ಮಾಡಲಿಲ್ಲ, ಎಲಿಯ ಕೆರಿತಳ್ಳದ ನೀರನ್ನು ಡಿಪೆಂಡ್ ಮಾಡಲಿಲ್ಲ. ಎಲಿಯ ಯಾವಾಗಲೂ ದೇವರ ಶಬ್ದವನ್ನು ಕೇಳಿಗೆ ಅವನು ಬಹಳ ಆಸಕ್ತನಾಗಿದ್ದ. ಎಷ್ಟು ಜನ ಇದ್ದಾರೆ ದೇವರ ಶಬ್ದ ನನಗೆ ಬೇಕು ಹೇಳಿ? ದೇವರ ಶಬ್ದ ನನಗೆ ಬೇಕು. ಓ, ದೇವರ ಶಬ್ದ ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತದೆ. ಹಲ್ಲೆಲೂಯಾ. ಇವತ್ತು ನಾವು ಯಾವುದನ್ನು ನೋಡಬಾರ್ದು, ನಾವು ದೇವರನ್ನು ನೋಡಬೇಕು. ಎಲ್ಲ ಖಾಲಿ ಆಗ್ತದೆ, ಆದ್ರೆ ದೇವರ ವಾಕ್ಯ ನಿನ್ನಲ್ಲಿ ಬರುವಾಗ ಎಂದಿಗೂ ಸಹ ಕಾರ್ಯ ಆಗುವುದಿಲ್ಲ. ದೇವರ ವಾಕ್ಯ ಕಾರ್ಯ ಮಾಡದೆ ಬಿಡುವುದು ಸಹ ಇಲ್ಲ. ಹಲ್ಲೆಲೂಯಾ. ದೇವರನ್ನು ಯಾರು ಆಶ್ರಯಿಸ್ತಾರೆ ಅವರ ಜೀವಿತದಲ್ಲಿ ಕೊರತೆಗಳು ಬರುವುದಿಲ್ಲ. ಇವತ್ತು ಯೇಸುವಿನ ನಾಮದಲ್ಲಿ ಹೇಳ್ತಾ ಇದ್ದೇನೆ, ಈ ಒಂದು ಸ್ಥಿತಿಯಲ್ಲಿ ನೀನು ಬ್ಲೆಸ್ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಿ. ನಿನ್ನ ಕುಟುಂಬ ಬ್ಲೆಸ್ ಆಗ್ಲಿಕ್ಕೆ ಹೋಗ್ತಾ ಉಂಟು, ನಿನ್ನ ಬಿಸಿನೆಸ್ ಬ್ಲೆಸ್ ಆಗ್ಲಿಕ್ಕೆ ಹೋಗ್ತಾ ಉಂಟು, ನಿನ್ನ ಕೆಲಸದಲ್ಲಿ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ಅನೇಕರು ದುಬೈಯಿಂದ ಕಳಿಸ್ತಾ ಇದ್ದಾರೆ. ಅಲ್ಲಿ ಕೆಲವರಿಗೆ ಸ್ಯಾಲರಿ ಆಗ್ತಾ ಉಂಟು. ಅದು ನಾನು ಹೇಳ್ತೇನೆ, ನಮ್ಮ ಮಕ್ಕಳಿಗೆ ಹಾಗೆ ಆಗುವುದಿಲ್ಲ.
ದೇವರ ಶಬ್ದ, ದೇವರೇ ನನ್ನದು ಈಗ ಏನ್ ಮಾಡ್ಬೇಕು ಎಂಬುದಾಗಿ ಕೇಳ್ತಾ ಇದ್ದ. ಇವತ್ತು ದೇವರ ಮಕ್ಕಳೇ, ಪ್ರಾಬ್ಲಮ್ ಅಲ್ಲಿ ಹೋಗ್ತಿದ್ಯಾ, ಸಮಸ್ಯೆಯಲ್ಲಿ ಹೋಗ್ತಿದ್ಯಾ, ಸುಮ್ಮನೆ ಕೂತು ದೇವರ ಸನ್ನಿಧಾನದಲ್ಲಿ ದೇವರ ಶಬ್ದಕ್ಕೆ ನೀನು ಕಾಯುವುದಾದ್ರೆ ದೇವರ ಶಬ್ದದ ಮೂಲಕ ಮಾತನಾಡ್ತಾನೆ. ದರ್ಶನದಲ್ಲಿ ಮಾಡ್ತೇವೆ ಅಲ್ಲಿ ದೇವರ ಶಬ್ದ ಅದು ನಮ್ಮನ್ನು ಧೈರ್ಯಪಡಿಸುತ್ತದೆ. ದೇವರ ಮಾತನ್ನು ಕೇಳಿದ್ರೆ ನಿನಗೆ ಏನ್ ಬೇಕಾಗಿ ದೇವರೆಲ್ಲ ಕೊಡ್ತಾನೆ. ಎಲ್ಲಿಯೂ ದೇವರ ಮಾತುಗಳಿಗೆ ಕೇಳ್ತಿದ್ದ ಎಲ್ಲಿಗೆ ಬೇಕಾದದನ್ನು ದೇವರು ಕೊಟ್ಟರೆ ಇವತ್ತು ನಿನಗೆ ಬೇಕಾದದನ್ನು ಅದೇ ದೇವರು ಕೊಡುವವನಾಗಿದ್ದಾನೆ. ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೇನೆ, ನೀನು ಭರವಸೆ ಬಿಡಬೇಕಾದದ್ದು ಕಾಗೆ ಮೇಲಲ್ಲ, ಅಲ್ಲಿ ನೀರಿನ ಮೇಲಲ್ಲ, ಅದನ್ನು ಕೊಡುವ ದೇವರ ಮೇಲೆ ನೀನು ಭರವಸೆ ಬಿಡಬೇಕು. ಇವತ್ತು ನಾನು ನಿನಗೆ ಬಿಸಿನೆಸ್ ಕೊಟ್ಟದ್ದು ಮನುಷ್ಯರಲ್ಲ, ದೇವರು ಕೊಟ್ಟದ್ದು. ನಿನಗೆ ಕೆಲಸ ಕೊಟ್ಟದ್ದು ಮನುಷ್ಯರಲ್ಲ, ದೇವರು ಕೊಟ್ಟದ್ದು. ನಿನಗೆ ಸಭೆ ಕೊಟ್ಟದ್ದು ಮನುಷ್ಯರಲ್ಲ, ದೇವರು ಕೊಟ್ಟದ್ದು. ದೇವರು ಕೊಟ್ಟರೆ ಅವನು ಕೊನೆಯ ತನಕ ನಡೆಸಲಿಕ್ಕೆ ಅವನು ಶಕ್ತನಾದ ದೇವರಾಗಿದ್ದಾನೆ. ಎಷ್ಟು ಜನ ನಂಬಿ ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನಿನ್ನ ಚರಿತ್ರೆ ಬದಲಾಗ್ತದೆ, ನಿನ್ನ ಜೀವಿತ ಬದಲಾಗ್ತದೆ. ಯಾವಾಗ ಅಂತ ಹೇಳಿದ್ರೆ ನೀನು ದೇವರನ್ನು ನೋಡುವಾಗ, ದೇವರ ಶಬ್ದವನ್ನು ಕೇಳುವಾಗ ದೇವರ ಕ್ರಿಯೆಗಳು ನಡೆಯುತ್ತದೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಅವನು ದೇವರ ಶಬ್ದವನ್ನು ಕೇಳಲಿಕ್ಕೆ ನಿಂತ. ಆಗ ದೇವರ ಶಬ್ದ, ಏನ್ ಶಬ್ದ? ಹಲ್ಲೆಲೂಯಾ. ದೇವರ ಏನಷ್ಟು ವಾಕ್ಯದಲ್ಲಿ ಅವರಿಗೆ ಮಾತನಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಒಂದು ಅರಸುಗಳ ಪುಸ್ತಕ 17ನೇ ವಾಕ್ಯ. ದೇವರು ನಡೆಸಲಿಕ್ಕೆ ನಾನು ಹೇಳ್ತಾ ಇದ್ದೇನೆ. ಎಷ್ಟೇ ನಂಬ್ತೀನಿ, ಈ ತಿಂಗಳೆಲ್ಲ ದೇವರು ನಡೆಸ್ತಾನೆ. ಎಷ್ಟೇ ನಂಬ್ತೀನಿ, ಇದಕ್ಕೆ ಏನ್ ಬೇಕಂತ ದೇವರಿಗೆ ಗೊತ್ತುಂಟು. ಕೆಲವರೆಲ್ಲ ಸಾಕ್ಷಿ ಹೇಳಿ, ನಿಮ್ಮ ಸಾಕ್ಷಿಯನ್ನು ದೇವರು ಕೇಳಿದ್ದಾನೆ, ನಿಮ್ಮ ಕೊರತೆಗಳನ್ನು ದೇವರು ಕಂಡಿದ್ದಾನೆ. ನಾನು ಹೇಳ್ತೇನೆ, ಈ ತಿಂಗಳು ಕೊರತೆಯನ್ನು ನೀಗಿಸುವ ತಿಂಗಳಾಗಿ ದೇವರು ಮಾರ್ಪಡಿಸ್ತಾನೆ. ಈ ತಿಂಗಳು ಅದ್ಭುತ ತಿಂಗಳಾಗಿ ದೇವರು ಮಾರ್ಪಡಿಸ್ತಾನೆ. ಹಲ್ಲೆಲೂಯಾ. ಎಲ್ಲಿಯವನಿಗೆ ಯಾವಾಗಲೂ ದೇವರ ಮೇಲೆ ನಂಬಿಕೆ, ದೇವರ ಮಾತಿನಲ್ಲಿ ವಿಶ್ವಾಸ ಬಿಟ್ಟ ವ್ಯಕ್ತಿ ಆಗಿದ್ದ. ಹಲ್ಲೆಲೂಯಾ. ದೇವರು ಹೇಳಿದ ವಾಕ್ಯವನ್ನು ಏನ್ ಮಾಡ್ತಿದ್ದ? ಅಂಗೀಕರಿಸ್ತಿದ್ದವ. ಯಾವಾಗ ಸಹ ನನಗೆ ಇದು ಬೇಡ ಅಂತ ಹೇಳಿಲ್ಲ ಅವನು. ದೇವರು ನೀನು ಹೇಳಿದಾಗೆ ಆಗಲಿ ಅಂತ ಹೇಳ್ತಾನೆ. ಕೆರೆತಿಗೆ ಹೋಗ, ಓಕೆ ರೆಡಿ. ಕಾಗೆ ಕೊಡ್ತದ, ಓಕೆ ರೆಡಿ. ಹಲ್ಲೆಲೂಯಾ. ಈಗ ಎಲ್ಲಿ ಹೋಗ್ಲಿಕ್ಕೆ ಅಂತ ಇದ್ದಾರೆ? ಚಾರಕ್ಕೆ ವಿಧವಿ ಹತ್ರ ಹೋಗು, ಅವಳೇ ನಿನ್ನ ಸಾಕ್ತಾರೆ. ದೇವರು ಒಂದು ಕಡೆಗೆ ಕಳಿಸಿದ್ರೆ, ಒಂದು ವ್ಯಕ್ತಿಯನ್ನು ತೋರಿಸಿದ್ರೆ ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡ್ತಾನೆ. ಅಲ್ಲಿ ದೇವರಿಗೆ ವಿಧೇಯರಾದ್ರೆ ಸಾಕು. ಅದು ಇವತ್ತು ಕೀರ್ತನೆ ವಾಕ್ಯದಲ್ಲಿ ದೀನರ ಬಲಗಡೆಯಲ್ಲಿ ನಿಲ್ತಾನೆ. ಹಿರಿಯನ ಬಲಗಡೆಯಲ್ಲಿ ದೇವರು ನಿಂತ, ನಿಮ್ಮ ಬಲಗಡೆಯಲ್ಲಿ ದೇವರು ನಿಲ್ತಾನೆ. ಹಲ್ಲೆಲೂಯಾ. ನಮಗೆ ಗೊತ್ತಿಲ್ಲದ ಕಾರ್ಯ ದೇವರು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಕೀರ್ತನೆ ಒಂದರೆ, ದೇವರು ನನಗೆ ಅಷ್ಟೇ ದುರ್ಗವಾಗಿದೆ, ಇಕ್ಕಟ್ಟಿನಲ್ಲಿ ವಿಶೇಷ. ಈ ವಾಕ್ಯವನ್ನು ನೀವು ಡಿಕ್ಲೇರ್ ಮಾಡಿ, ಇಕ್ಕಟ್ಟಿನಲ್ಲಿ ಸಹಾಯ ಮಾಡುವ ದೇವರು ನನ್ನ ದೇವರಾಗಿದ್ದಾನೆ, ನನ್ನ ಆಶ್ರಯ ದೇವರಾಗಿದ್ದಾನೆ. ನಾನು ಹೇಳ್ತೇನೆ, ನಿಮ್ಮ ಆಶ್ರಯ ಇವತ್ತಿನಿಂದ ದೇವರನ್ನು ಮಾಡಿ. ದೇವರು ದೊಡ್ಡ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಆ ಒಂದು ವಿಧಿಯ ಹತ್ರ ಹೋಗುವಂತ ಹೇಳುವಾಗ ಏನ್ ಮಾಡ್ತಾನೆ ಅವನು? ಸೀದಾ ಹೋಗ್ತಾನೆ. ಹೋಗುವಾಗ ಅವಳ ಪರಿಸ್ಥಿತಿ ಏನಾಯಿತು? ಆ ಮನೆಯಲ್ಲಿ ಏನಿರಲಿಲ್ಲ, ಸ್ವಲ್ಪ ಇಟ್ಟು ಸ್ವಲ್ಪ ಎಣ್ಣೆ. ಹಲ್ಲೆಲೂಯಾ. ನಾನು ಹೇಳಿ, ಎಷ್ಟು ಜನ ನಂಬ್ತೀನಿ? ಸ್ವಲ್ಪ ಜನರಿದ್ರೆ ಅದನ್ನು ತುಂಬಿಸುವ ಜವಾಬ್ದಾರಿ ದೇವರಿಗೆ ಕೊಟ್ಟರೆ. ದೇವರ ಸೇವಕನಾಗಿ ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ, ನಿಮ್ಮ ಅವಶ್ಯಕತೆಗಳನ್ನು, ನಿಮ್ಮ ಕೊರತೆಗಳನ್ನು ಪರಲೋಕ ದೇವರು ಈಡೇರಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಎಷ್ಟು ಜನ ನಂಬ್ತೀವಿ? ನಿಮಗೆ ಒಬ್ಬೊಬ್ಬರಿಗೆ ನಾನು ಪ್ರಮಾಣಿಸ್ತಿದ್ದೇನೆ, ನೀವು ಇದ್ದ ಹಾಗೆ ಇರುವುದಿಲ್ಲ, ಇದ್ದ ಹಾಗೆ ಇರುವುದಿಲ್ಲ. ನಿಮ್ಮ ಕುಟುಂಬದಲ್ಲಿ ದೊಡ್ಡ ಅದ್ಭುತ ನಡೆಯುತ್ತದೆ. ಬರಗಾಲದ ಪರಿಸ್ಥಿತಿ ಬದಲಾಗ್ತದೆ ಯೇಸುವಿನ ನಾಮದಲ್ಲಿ. ಆಹಾರಕ್ಕೆ ಕೊರತೆ ಇಲ್ಲ. ಓ, ದೇವರ ಕಾರ್ಯಗಳು ನಡೆಯಲಿಕ್ಕೆ ಹೋಗ್ತಾ ಉಂಟು. ಹಲ್ಲೆಲೂಯಾ. ನೋಡಿ, ಅಲ್ಲಿ ನೋಡಿ, ಅವನಿಗೆ ಕೊರತೆ ಅಲ್ಲಿ ಏನು ಸ್ವಲ್ಪ ಇಟ್ಟು ಸ್ವಲ್ಪ ಎಣ್ಣೆ ಇರುವಾಗ ಫಸ್ಟ್ ಏನು ಹೇಳ್ತಾನೆ? ಅದರಲ್ಲಿ ಮೊದಲು ನನಗೆ ರೊಟ್ಟಿ ಮಾಡಿಕೊ, ಮೊದಲು ನನಗೆ ರೊಟ್ಟಿ ಮಾಡಿಕೊಟ್ಟಿರ್ತಾರೆ. ಆಗ ಅವನು ಏನು ಹೇಳ್ತಾರೆ ಗೊತ್ತಿಲ್ಲ? ನನಗೆ ಮತ್ತು ನನ್ನ ಮಗನಿಗೆ
ಇವತ್ತು ರಾತ್ರಿ ಆಗುವಷ್ಟು ಮಾತ್ರ ಉಂಟು, ನಾಳೆಗೆ ಇಲ್ಲ. ನಂತರ ನಾವೇನಾಗಬೇಕಂತೆ? ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿ ಇಲ್ಲ ಎಂದು ಉತ್ತರ ಕೊಟ್ಟಳು. ಬೇರೆ ಗತಿ ಇಲ್ಲ ಅಂತ ಉತ್ತರ ಕೊಟ್ಟಳು. ಎಷ್ಟು ಜನ ಅಂತೀರಿ? ನಿನ್ನ ಗತಿ ಸ್ಥಾಪನೆಗೆ ದೇವರಿದ್ದಾಗಿದೆ, ನಿನ್ನ ಚರಣ ದೇವರಿದ್ದಾಗಿದೆ. ನಿನ್ನ ನಂಬಿಕೆ ಒಂದು ಜಾಸ್ತಿ ಆಗಬೇಕು. ಅಲ್ಲಿ ನಾವು ಮನುಷ್ಯಿಕವಾಗಿ ಮಾತನಾಡ್ತಾ ಇದ್ದೇವೆ. ಅಲ್ಲಿ ಇವರು ಏನಾಗಿದೆ? ಮನುಷ್ಯಿಕವಾಗಿ ಮಾತನಾಡಿದ್ರು. ಇವತ್ತು ಯಾರೆಲ್ಲ ಇಲ್ಲಿ ಮಾನುಷಿಕವಾಗಿ ಮಾತನಾಡಿದ್ರಿ ಅವರ ಅದ್ಭುತಗಳನ್ನು ಇವರು ಕಾಣಿಕೆ ಹೋಗ್ತಾ ಇದ್ದಾರೆ. ಆ ಚಾರಾಪ್ತಿಯ ವಿಧವೆ ಅವಳು ಹೇಳಿದ ಹಾಗೆ ಆಗಲಿಲ್ಲ. ಅವಳ ಜೀವಿತದ ದೊಡ್ಡ ಕಾರ್ಯ ದೇವರು ಮಾಡಲಿಕ್ಕೆ ಸಾಧ್ಯವಾದರೆ ನಿನ್ನ ಜೀವಿತದಲ್ಲಿ ಅದೇ ಕಾರ್ಯವನ್ನು ದೇವರು ರಿಪೀಟ್ ಮಾಡ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಅವಳು ಎಲ್ಲಿಗೆ ಹೇಳಿದ ಹಾಗೆ ಮಾಡಿದಳು. ಮೊದಲ ರೊಟ್ಟಿಯನ್ನು ಅವನಿಗೆ ಕೊಟ್ಟಾಗ ಏನಾಯ್ತಂತೆ? ಬರಗಾಲ ಮುಗಿಯುವ ತನಕ ಏನ್ ಖಾಲಿ ಆಗಲಿಲ್ಲ? ಹಿಟ್ಟು ಖಾಲಿ ಆಗಲಿಲ್ಲ, ಎಣ್ಣೆ ಅಷ್ಟೇ. ಹಲ್ಲೆಲೂಯಾ. ಇನ್ನು ನನಗೆ ಕೊರತೆ ಇಲ್ಲ ಹೇಳ್ರಿ, ಇನ್ನು ನನಗೆ ಕೊರತೆ ಇಲ್ಲ. ಓ ದೇವರ ಮಾತು ನನಗೆ ಬರ್ತಾ ಉಂಟು. ಓ ದೇವರ ವಾಕ್ಯ ನನಗೆ ಒಂದು ಬರ್ತಾ ಉಂಟು. ನಾನು ಇದನ್ನು ಸ್ವೀಕಾರ ಮಾಡುತ್ತೇನೆ. ನನಗೆ ಕೊರತೆ ಇರುವುದಿಲ್ಲ. ಯಾಕಂದ್ರೆ ನನ್ನ ದೇವರು ನನಗೆ ಕುರುಬನಾಗಿದ್ದಾನೆ. ನನ್ನನ್ನು ಪೋಷಿಸುವ ದೇವರು ನನ್ನ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನೋಡಿ, ಎಲ್ಲಿಗೆ ದೇವರ ವಾಕ್ಯ ಬಂದಾಗ ದೇವರ ವಾಕ್ಯವನ್ನು ಅವನು ಸ್ವೀಕಾರ ಮಾಡಿದ. ಇವತ್ತೆಷ್ಟು ಜನ ದೇವರ ವಾಕ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ? ಅಲ್ಲಿ ಈ ವಾಕ್ಯ ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಇವತ್ತು ತರುವಂತದ್ದಾಗಿದೆ. ಹಲ್ಲೆಲೂಯಾ. ಎಲಿಯ ಆ ವಿಧವೆಯ ಮನೆಗೆ ಬಂದದ್ದು ಯಾಕೆ? ಆಶೀರ್ವಾದಕ್ಕೋಸ್ಕರ. ಇವತ್ತು ಇದೇ ವಾಕ್ಯ ನಿನ್ನ ಮನೆಗೆ ಬರ್ತಾ ಉಂಟು, ನಿನ್ನ ಜೀವಿತಕ್ಕೆ ಬರ್ತಾ ಉಂಟು. ಯಾಕೆಂದ್ರೆ ಆಶೀರ್ವಾದ ತರಲಿಕ್ಕೆ, ಕೊರತೆಗಳನ್ನು ನೀಗಿಸಲಿಕ್ಕೆ, ನಿನ್ನ ಕಣ್ಣೀರನ್ನು ದೇವರ ಅವಮಾನವನ್ನು ತೆಗೆಯಲಿಕ್ಕೆ, ನಿನ್ನನ್ನು ಮರಣದಿಂದ ಹೊರಗೆ ತರಲಿಕ್ಕೆ, ನಿನ್ನ ಜೀವಿತದಲ್ಲಿ ನಷ್ಟವನ್ನು ಭರ್ತಿ ಮಾಡಲಿಕ್ಕೆ ದೇವರ ವಾಕ್ಯ ಒಂದು ಸಾಕು. ಹಲ್ಲೆಲೂಯಾ. ಎಲಿಯನ ನಂಬಿಕೆ ದೇವರ ಮೇಲೆ ಇತ್ತು. ಇವತ್ತು ಎಷ್ಟು ಜನ ಇದೆ ನಾನು ದೇವರ ಮಾತನ್ನು ನಂಬುತ್ತೇನೆ ಹೇಳಿ ಡಿಕ್ಲೇರ್ ಮಾಡಿ, ದೇವರ ಮಾತನ್ನು ನಂಬುತ್ತೇನೆ. ಅಲ್ಲಿ ಎಲ್ಲಿ ಸಹ ನೋಡಿ, ಎಲಿಯನು ಕೆರಿತಾಳದ ನೀರನ್ನು ನಂಬಲಿಲ್ಲ, ಕಾಗೆ ನಂಬಲಿಲ್ಲ, ವಿಧವೆಯ ನಂಬಲಿಲ್ಲ. ಅವರು ನಂಬಿದ್ದು ದೇವರನ್ನು ಮಾತ್ರ. ಇವತ್ತು ಎಷ್ಟು ಜನ ತೀರ್ಮಾನ ಮಾಡ್ತೇವೆ, ನನ್ನ ದೇವರೇ ನಿನ್ನನ್ನು ನಾನು ನಂಬ್ತೇನೆ. ಇವತ್ತು ಅಲ್ಲಿ ಏನು ಇಲ್ಲದಾಗ ಎಲ್ಲವನ್ನು ಊಟ ಮಾಡಲಿಕ್ಕೆ ಸಾಧ್ಯವಾದರೆ ನಿನ್ನ ಜೀವಿತದಲ್ಲಿ ಇವತ್ತು ಏನು ಕಾಣ್ತಾ ಇಲ್ಲ ಅದು ಅಲ್ಲ ನಿಜ. ಕಾಣದಂತದ್ದು ಬರಲಿಕ್ಕೆ ಉಂಟು, ಕಾಣದಂತ ಆಶೀರ್ವಾದಗಳು ಬರಲಿಕ್ಕೆ ಉಂಟು. ಅದು ನಿನ್ನ ಕೊರತೆಯನ್ನು ನೀಗಿಸ್ತದೆ, ಅದು ನಿನ್ನ ಸಮೃದ್ಧಿ ಮಾಡ್ತದೆ, ಅದು ನಿನ್ನ ಮುಖವು ಪ್ರಕಾಶಿಸುವಂತೆ ದೇವರು ಮಾಡುವವನಾಗಿದೆ. ಹಲ್ಲೆಲೂಯಾ. ಯಾವ ಎಲಿಯ ಆ ಕೆರಿತಾಳದಲ್ಲಿ ಇದ್ದ, ಅಲ್ಲಿ ಯಾಕೆ ಕೆರಿತಾಳದಲ್ಲಿ ಕಳಿಸಿದ ಗೊತ್ತಾ? ಅವನು ಕಾರ್ಮೆಲ್ ಬೆಟ್ಟದ ತುದಿಗೆ ಬರಬೇಕಾಗಿತ್ತು. ಹಲ್ಲೆಲೂಯಾ. ಅಂದ್ರೆ ದೇವರು ಏನ್ ಮಾಡ್ತಾರೆ? ತಗ್ಗಿನಿಂದ ಎಲ್ಲಿಗೆ ಎತ್ತುತ್ತಾನೆ? ಎತ್ತರಕ್ಕೆ ಎತ್ತುತ್ತಾನೆ. ಹಾಗಾಗಿ ತಗ್ಗಿನಲ್ಲಿ ಒಬ್ಬನಿರುವಾಗ ಯಾರು ನೋಡಲಿಲ್ಲ. ಆದ್ರೆ ಕೆರಿತಿನಿಂದ ಕಾರ್ಮೆಲ್ ಬೆಟ್ಟಕ್ಕೆ ಹೋಗುವಾಗ, ಹಲ್ಲೆಲೂಯಾ, ಅವನಲ್ಲಿ ಪ್ರಾರ್ಥನೆ ಮಾಡುತ್ತಿರುವಾಗ ಒಂದು ದೊಡ್ಡ ಮಳೆ ಬರುವುದಕ್ಕಿಂತ ಮೊದಲೇ ಅವನಿಗೆ ಗೊತ್ತಾಯಿತು ಒಂದು ದೊಡ್ಡ ಕಾರ್ಯ ನಡೆಯುತ್ತದೆ, ಏನೋ ಒಂದು ದೊಡ್ಡ ಕಾರ್ಯ ನಡೆಯುತ್ತದೆ. ಅವನು ಸೇವಕನಿಗೆ ಹೋಗಿ ಹೇಳ್ತಾ ಇದ್ದಾನೆ, ಹೋಗಿ ನೋಡು ಮಳೆ ಬರ್ತದೆ ಎಂಬುದಾಗಿ ಹೇಳು ನೋಡಿ ಎಂಬುದಾಗಿ ಹೇಳುವಾಗ ಅವನು ಹೋಗಿ ನೋಡುತ್ತಾ ಇದ್ದಾನೆ. ಯಾವ ಸೂಚನೆ ಇಲ್ಲ, ಯಾವ ಗುರುತು ಇಲ್ಲ. ಆದರೆ 7ನೇ ಬಾರಿ ಹೋಗುವಾಗ ಒಂದು ಚಿಕ್ಕ ಗುರುತು ಬರುವಾಗ ಅವನು ಮಾತನಾಡುತ್ತಿದ್ದಾನೆ, ಒಂದು ದೊಡ್ಡ ಮಳೆ ಬರ್ತದೆ ಎಂಬುದಾಗಿ ಹೇಳಿದ್ದಾನೆ. ಇವತ್ತು ನಾನು ಕೆಲವೊಂದು ಆಶೀರ್ವಾದ, ದೊಡ್ಡ ಆಶೀರ್ವಾದ ನಿನಗೆ ಬರುತ್ತದೆ ಎಂಬುದಾಗಿ ನಾನು ಘೋಷಣೆ ಮಾಡ್ತಾ ಇದ್ದೇನೆ. ನೀನು ಇಂಥ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ದೇವರು ನಿನ್ನನ್ನು ಕೆರಿತಿನಿಂದ ಕಾರ್ಮೆಲ್ ಬೆಟ್ಟಕ್ಕೆ ಹೋಗ್ತಾ ಇದ್ದಾನೆ. ದೇವರ ಚಿತ್ತ ಉದ್ದೇಶ ನಿನ್ನ ಜೀವಿತದಲ್ಲಿ ಹೋಗ್ತಾ ಉಂಟು. ಹಲ್ಲೆಲೂಯಾ. ನಾನು ನಂಬುತ್ತೇನೆ ಇವತ್ತು. ಹಲ್ಲೆಲೂಯಾ. ಅಹಾಬ ರಾಜನ ಮುಂದೆ ಅವನು ತಿರುಗಿ ನಿಂತ. ಹಲ್ಲೆಲೂಯಾ. ಅಹಾಬನ ಚಾಲೆಂಜ್ ಮಾಡ್ತಾ ಇದ್ದಾರೆ, ದೊಡ್ಡ ಮಳೆ ಬರ್ತಾ ಉಂಟು, ನೀನು ನಿನ್ನ ರಥವನ್ನು ಏರಿ ಹೋಗು ಎಂಬುದಾಗಿ ಹೇಳುವಾಗ ಅವನು ಹೋಗುವಾಗ ಏನ್ ಬರ್ತದೆ? ದೊಡ್ಡ ಮಳೆ ಬರ್ತದೆ. ಹಾಗೆ ಸತ್ಯವೇದ ಹೇಳ್ತದೆ, ಅಹಾಬನ ಮೊದಲು ಹೋಗಿಲ್ಲ, ಆದರೆ ಎಲಿಯನು ಏನ್ ಮಾಡ್ತಾನೆ? ಯಾವುದರ ಮೂಲಕ? ದೇವರ ಆತ್ಮನ ಮೂಲಕ. ಅಹಾಬನ ರಥಗಿಂತ ಸಹ ಮುಂದೆ ವೇಗವಾಗಿ ಹೋದಂತೆ. ಎಷ್ಟು ಜನ ನಂಬ್ತೀವಿ? ಈ ತಿಂಗಳು ನೀನು ವೇಗವಾಗಿ ಹೋಗುವ ತಿಂಗಳಾಗಿದೆ. ಅಲ್ಲಿ ಕೆಲವೊಂದು ತಟಸ್ಥವಾದ ತಿಂಗಳು ಬಂದಿರಬಹುದು, ಎಲಿಯನ ಜೀವಿತದಲ್ಲಿ ಬಂದ ಹಾಗೆ ಕೆರಿತ ಅವಸ್ಥೆ ಬಂದಿರಬಹುದು. ಆದರೆ ಕೆರಿತದಲ್ಲಿ ಇರುವ ಅವಸ್ಥೆ ದೇವರು ಕೊಡುವುದಿಲ್ಲ. ಅಲ್ಲಿಂದ ಕಾರ್ಮೆಲ್ ಎತ್ತಿದ ಹಾಗೆ ನಿನ್ನನ್ನು ಎತ್ತಲಿಕ್ಕೆ ಹೋಗ್ತಾ ಇದ್ದಾನೆ.
ನಿನ್ನ ಮಕ್ಕಳನ್ನು ಎತ್ತಲಿಕ್ಕೆ ಹೋಗ್ತಾ ಇದ್ದಾನೆ, ನಿನ್ನ ಕುಟುಂಬವನ್ನು ಎತ್ತಲಿಕ್ಕೆ ಹೋಗ್ತಾ ಇದ್ದಾನೆ. ಯಾಕಂತ ಹೇಳಿದ್ರೆ ಆ ದೇವರು, ನಾವು ಆರಾಧಿಸುವ ದೇವರು ಎಲ್ಲವನ್ನು ಒದಗಿಸುವ ದೇವರಾಗಿದ್ದಾನೆ. ಅಲ್ಲಿ ಇವತ್ತು ನಾನು ಬಲವಾಗಿ ನಂಬ್ತೇನೆ, ನಿಮ್ಮ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸ್ತಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ಹಲ್ಲೆಲೂಯ. ಎಲಿಯನ ಜೀವಿತದಲ್ಲಿ ಅವನು ಒಂದೇ ವಿಶ್ವಾಸವಿಟ್ಟದ್ದು, ನನ್ನ ದೇವರು ನನ್ನ ಸೋರ್ಸ್ ಆಗಿದ್ದಾನೆ. ಇವತ್ತು ಎಷ್ಟು ಜನ ಇರ್ತೀರಿ, ನನ್ನ ದೇವರು ನನ್ನ ಸೋರ್ಸ್ ಆಗಿದ್ದಾನೆ, ನಾನು ಯಾರನ್ನು ನೋಡುವುದಿಲ್ಲ, ಯಾರನ್ನು ನಂಬುವುದಿಲ್ಲ, ನನ್ನ ದೇವರನ್ನು ಮಾತ್ರ ನಂಬುತ್ತೇನೆ. ಎಷ್ಟು ಜನ ಹೇಳ್ತೇನೆ, ನಾನಿನ್ನನ್ನೇ ಆರಾಧಿಸ್ತೇನೆ. ಹಲ್ಲೆಲೂಯ. ಆತನು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯ. ಆತ ನಮ್ಮ ಶರಣನಾಗಿದ್ದಾನೆ, ಆತ ನಮ್ಮ ದುರ್ಗವಾಗಿದ್ದಾನೆ. ಆತ ನಂಬಿಗಸ್ತನಾಗಿದ್ದಾನೆ, ಆತನ ಮಾತನಾಡುವ ದೇವರಾಗಿದ್ದಾನೆ. ಇವತ್ತು ನಿನ್ನ ಕಷ್ಟದಲ್ಲಿ ಹೋಗುತ್ತಿದ್ಯಾ, ನಿನ್ನ ಸಮಸ್ಯೆಯಲ್ಲಿ ಹೋಗ್ತಿದ್ಯಾ, ನಿನ್ನ ಇಕ್ಕಟ್ಟಿನಲ್ಲಿ ಹೋಗ್ತಿದ್ಯಾ, ದೇವರೇ ನಾನು ನಿನ್ನ ಬಳಿಗೆ ಇವತ್ತು ಬಂದಿದ್ದೇನೆ, ನೀನು ಒಳ್ಳೆಯವನು. Thank you, Holy Spirit. ಸ್ವಲ್ಪ ಸಮಯ ನಿಮ್ಮನ್ನು ಮರೆತು ಕೈಗಳಲ್ಲಿ ಕೇಳಿ, ನೀನು ಒಳ್ಳೆಯವನು ಸ್ವಾಮಿ, ನೀನು ಒಳ್ಳೆಯವನು ಸ್ವಾಮಿ. ಕೇಳಿದ್ದಲ್ಲದಲ್ಲಿ ಹೋಗುವಾಗ ಎಲ್ಲಿಂದ ಬಾಯಿಗೆ ಬಂದು ನನ್ನ ದೇವರು ಒಳ್ಳೆಯವರು, ಹಾಗೆ ಮೂಲಕ ಆಹಾರ ತರುವಾಗ ನನ್ನ ದೇವರು ಎಲ್ಲಿಗೆ ಒಳ್ಳೆಯವರು. ದೇವರ ಶಬ್ದ ಬಂದಾಗ ನನ್ನ ದೇವರು ಒಳ್ಳೆಯವರು, ನನ್ನನ್ನು ಮರೆಯಲಿಲ್ಲ, ನನ್ನನ್ನು ಕೈ ಬಿಡಲಿಲ್ಲ, ನನ್ನನ್ನು ತೊರೆದು ಬಿಡಲಿಲ್ಲ ಹೇಳಿದಾಗ ಇವತ್ತು ನೀವು ಸಹ ಹೇಳ್ತೀರಾ, ನನ್ನ ದೇವರು ಒಳ್ಳೆಯವರು ಎಂಬುದಾಗಿ. ನಿನ್ನ ಸೋರ್ಸ್ ದೇವರಾಗಿದ್ದಾನೆ, ಯಾವೇ ನಿನ್ನ ದೇವರಾಗಿದ್ದಾನೆ. ಯಾವೆಗೆ ಗೊತ್ತುಂಟು ನಿನ್ನನ್ನು ಹೇಗೆ ನಡೆಸಬೇಕೆಂಬುದಾಗಿ, ಯಾವೆಗೆ ಗೊತ್ತು ನಿನ್ನ ಕುಟುಂಬದಲ್ಲಿ ಏನು ಮಾಡಬೇಕೆಂಬುದಾಗಿ. ಎಷ್ಟು ಜನ ನಂಬ್ತೀವಿ? ಕೈಗಳನ್ನೆತ್ತೇಳಿ ದೇವರೇ ನೀನು ಅದ್ಭುತ ಮಾಡೋದಕ್ಕೆ ಸ್ತೋತ್ರ, ದೇವರೇ ನೀನು ಅದ್ಭುತ ಮಾಡೋದಕ್ಕೆ ಸ್ತೋತ್ರ, ನನ್ನ ಕುಟುಂಬದಲ್ಲಿ ಅದ್ಭುತ ಮಾಡೋದಕ್ಕೆ ಸ್ತೋತ್ರ, ನನ್ನ ಬಿಸಿನೆಸ್ ಅಲ್ಲಿ ಅದ್ಭುತ ಮಾಡೋದಕ್ಕೆ ಸ್ತೋತ್ರ.
ಅನುಭವ ಅದು ಬದಲಾಗಿ ಕಾರ್ಮೆಲ್ ಅನುಭವದ ಕಡೆಗೆ ಕೊಂಡೋಗುವುದಕ್ಕೆ ನಿಮಗೆ ಸ್ತೋತ್ರ. ಎಲ್ಲರೂ ಆಶ್ಚರ್ಯಚಕಿತರಾಗುವಂತೆ ಇವರ ದೇವರು ಯಾರು ಎಂಬುದಾಗಿ ದೇವರೇ ನಂಬಿ ಅವರು ನಿನ್ನ ಬಳಿಗೆ ಓಡಿ ಬರುವಂತೆ ನೀನು ಮಾಡುವುದಕ್ಕೆ ನಿನಗೆ ಸ್ತೋತ್ರ. ಇವರು ಎಲ್ಲಿ ಸಹ ತಲೆ ಕೆಳಗಾಗಲಿಕ್ಕೆ ಬಿಡುವುದಿಲ್ಲ, ಅದಕ್ಕೆ ನಿನಗೆ ಸ್ತೋತ್ರ. ಇವರ ಜೀವಿತದಲ್ಲಿ ವಾಗ್ದಾನಗಳುಂಟು, ಆ ವಾಗ್ದಾನ ಹೌದು ಮತ್ತು ಆಮೇಲಾದ್ರಿಂದ ಅದು ನಡೆಯಲಿಕ್ಕೆ ಹೋಗುವುದಕ್ಕೆ ನಿಮಗೆ ಸ್ತೋತ್ರ. ಎಲ್ಲರನ್ನು ನಾನು ಆಶೀರ್ವಾದ ಮಾಡ್ತೇನೆ. ಮಹಿಮೆಗಳಿಗೆ ಯೇಸುವಿನ ನಾಮದಲ್ಲಿ ಬೇಡಿಕೊಂಡೇನೆ.